ಸದ್ಗುರುನಾಥನ ಮಡವಾಳಪ್ಪನ ಅನುಗ್ರಹದಿಂದ ಇವತ್ತು 7ನೇ ದಿವಸದ ಪ್ರವಚನ ಸಾಗಿ ಬರ್ತಾ ಇದೆ. ಶ್ರೀಮಠದ ಅಪ್ಪಾಜಿಯವರು ಎಲ್ಲರಿಗೆ ಅನುಕೂಲ ಆಗಲೆತ್ತ ನಿತ್ಯ ಒಂದೊಂದು ತತ್ವ ಪದವನ್ನು ವಿಚಾರಕ್ಕೆ ಅನುಕೂಲ ಮಾಡಿ ನಮ್ಮೆಲ್ಲರಿಗೆ ತಿಳಿಸಿದ್ದಾರೆ. ಇವತ್ತೇನದಪ್ಪ ಪ್ರವಚನಕ್ಕೆ ವಿಷಯ ಅಂತ ಕೇಳಿದ್ರ ಗವಾಯಿಗಳು ನಿಮಗೆ ಹಾಡಿ ಹೇಳ್ಯಾರ, ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದೀವಿ. ಮಡವಾಳಪ್ಪ ಸಾಕ್ಷಾತ್ ಪರಮಾತ್ಮ. ಪರಮಾತ್ಮಗೆ ಏನು ಗೊತ್ತಿಲ್ಲ, ಎಲ್ಲ ಗೊತ್ತಿರ್ತದ. ಎಲ್ಲ ಗೊತ್ತಿರೋವನಿಗೆ ಪರಮಾತ್ಮ ಅಂತ ಕರೀತಾರೆ. ಎಲ್ಲ ನೆಪ್ಪ ಹಾರವನಿಗೆ ಜೀವಾತ್ಮ ಅಂತ ಕರೀತಾರೆ. ಪರಮಾತ್ಮ ಜೀವಾತ್ಮನೇ ಇದ್ರೂ ಕೂಡ ಅವಿದ್ಯ ಉಪಾದಿಯಿಂದ ಮರುವಾಗಿ ಈ ಜಗತ್ತಿಗೆ ಅನಂತ ದುಃಖವನ್ನು ಭೋಗಿಸುತ್ತಾನೆ ಅಂತ ಶಾಸ್ತ್ರ ಹೇಳ್ತಾರೆ. ಅದಕ್ಕೆ ಇವತ್ತೇನು ಅಲ್ಲಕತ್ಯಾರ ಮಡ್ಯಾಳಪ್ಪನವರು, ಅವ್ರ ಬಲ್ಲಿ ತಾಯಿ ಗುಣ ಮಾತೃ ಹೃದಯ ಸರಳ ತಿಳಿಸಲಕತ್ಯಾರ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದು ಕಡೆ ಬರದಾರ, ಸುಮ್ಮನೆ ಕಾಲವನ್ನು ಕಳೆದು ಸಾಯಿದು ಚಿತವೇ ಎಲೆ ಮನುಜ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ. ಸುಮ್ಮನೆ ಕಾಲವನ್ನು ಕಳೆದು ಸಾಯಿದು ಚಿತವೇ ಎಲೆ ಮನುಜ. ಏ ಮನುಷ್ಯ, ಸುಮ್ಮನೆ ಟೈಮ್ ಹಾಳು ಮಾಡಿ ಪವಿತ್ರವಾಗಿರತಕ್ಕಂಥ ಬೆಲೆ ಬಾಳುವಂಥ ಮಾನವ ಶರೀರ ಬಂದಿದ್ದು ಬಹಳ ಅಪರೂಪ. ದಯವಿಟ್ಟು ಯಾರು ಮಾತಾಡಬಾರ್ದು. ಬಹಳ ಅಪರೂಪವಾದ ಶರೀರ ಪರಮಾತ್ಮ ನಮಗೆ ಕೊಟ್ಟಾನ. ಈ ಶರೀರ ತಗೊಂಡು ಒಂದು ಹೊತ್ತುಗಳದು ಉಂಡು ತಿಂದು ಸಮಯ ಹಾಳು ಮಾಡಿ ಏನು ನಾವು ಹೋಲಕತ್ತೀವಲ್ಲ, ಅವರ ಥರ ತಮ್ಮ ಈ ಶರೀರದಂಥ ಕಿಮ್ಮತ್ತಿನ ಶರೀರ ಜಗತ್ನ ಯಾವುದರೆ ಆದೇನು ಅಂತ ಕೇಳಿದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಅತಿ ಶ್ರೇಷ್ಠವಾದಂಥ ಜನ್ಮ ಯಾವುದರಿದ್ರೆ ಅದು ಮನುಷ್ಯ ಜನ್ಮ ಅಂತ ಎಲ್ಲ ಶಾಸ್ತ್ರಗಳ ಅಭಿಪ್ರಾಯ. ಮತ್ತು ಇಷ್ಟೆಲ್ಲ ಗೊತ್ತದ, ಹೇಳ್ಯಾರ, ಹಾಡ್ಯಾರ, ಓದ್ಯಾರ, ಬರ್ಸ್ಯಾರ, ದಿನ ಕೇಳಿವಿ. ಈ ಶರೀರ ಲಾಭ ಯಾರಿಗಿರಿ ಗೊತ್ತಾಗ್ಯದ? ಯಾರಿಗೆ ಗೊತ್ತಾಗ್ಯದ ಅವ್ರು ಈ ಮಾತು ಹೇಳಕತ್ಯಾರ. ಏನತ್ತ? ಬಂಗಾರಕ್ಕಿಂತ ಕಿಮ್ಮತ್ತ, ರತ್ನದಕ್ಕಿಂತ ಕಿಮ್ಮತ್ತ, 100 ಲಕ್ಷ ಅಲ್ಲ ಕೋಟ್ಯಾಂತರ ರೂಪಾಯಿ ಕಿಮ್ಮತ್ತ ಬೆಲೆ ಬಾಳುವ ಶರೀರ ತಗೊಂಡು ಬಂದಿದೆಯಲ್ಲ, ಈ ಶರೀರದಾಗ ಇದ್ದ ತಾಕತ್ತ ಮತ್ತೆ ಯಾವ ಶರೀರ ಕರೆ ಆದೇನು ಅಂತ ಕೇಳಿದ್ರೆ ಜಗತ್ನಾಗ ಇಲ್ಲವೇ ಇಲ್ಲ. ನಾವೇನು ಮಾಡ್ಲಿಕ್ಕತ್ತೀವಿ? ಶರೀರ ತಗೊಂಡು ಬಂದೀವಿ, ಯಾವುದಕ್ಕೂ ಬರ್ಲಾರ ಕೆಲಸ ಮಾಡ್ಲಿಕ್ಕತ್ತೀವಿ. ಅದಕ್ಕೆ ಮಡಿವಾಳಪ್ಪನವ್ರು ಏನತ್ತಾರ, ನಾ ಹೋದ ಮ್ಯಾಲ ನೀ ಹೆಂಗ ಇರ್ತಿ, ನಿನ್ನ ಮರಿಯಲ್ಲಿ ಹಂಗ ಗುಣವಂತಿ. ನಾ ಅಂದ್ರೆ ಯಾರು? ಗುಣವಂತಿ ಅಂದ್ರೆ ಯಾರು? ಹೋಗುದಂದ್ರೆ ಏನು? ನಾ ಹೋದ ಮ್ಯಾಲ, ನಾ ಹೋದ ಮ್ಯಾಲ, ಹಿಂಗೆ ಮೇಲೆ ಮೇಲೆ ಅಂದ್ರೆ ಗೊತ್ತಾಗ್ತದ. ನಾ ಹೋದ ಮ್ಯಾಲ, ನಾ ಹೋದ ಮ್ಯಾಲ. ನೀವು ಸಂಸಾರದಾಗ ಇರ್ತೀರಿಲ್ಲ, ನೀವು ಹಗಲ ರಾತ್ರಿ ದುಡಿತೀರಿ, ಕಷ್ಟಪಡ್ತೀರಿ, ನೀವು ಏನು ಬೇಕಾದ ಮಾಡಿದ್ರು ಮನ್ಯಾನ ಮಂದಿ ಹೂಟಿಗಡಿತ್ತಂದ್ರೆ ಸಿಟ್ಟಿಗೆ ಬಂದತ್ತೀರಿಲ್ಲ. ಈಗ ತಿಳಿಯಲ್ಲ ನಿಮಗ. ನಾ ಹೋದ ಮ್ಯಾಲ ನಿಮಗೆ ಈಗ ತಿಳಿಯೋದಿಲ್ಲ. ಇರಕ್ಕೆ ಬಂದಿರಿ, ಬಂದವರೆಲ್ಲ ಹೋಗ್ತಾರೆ. ನಾ ಹೋದ ಮ್ಯಾಲ ನಿಮಗೆ ತಿಳಿತದ ಹೆಂಗತ ನೋಡವ. ಹಾಂಗ ತಮ್ಮ, ಇದರಾಗ ಪರಮಾತ್ಮ ಪರಮಾತ್ಮ
ಅವ ಹಾನತ ಸಮಸ್ತ ಎಲ್ಲ ಶರೀರದ ವ್ಯಾಪಾರ ನಡೆದದ. ಅವ ಇದ್ರಂದ ಕಡೆ ಕಾಲ ಅಂದ್ರೆ ನೀ ಏನು ಮಾಡವ? ಅದಕ್ಕೆ ಮತ್ತವ್ರ ಹತ್ತಾರ, ನಾ ಹ್ಯಾಂಗ ಮರಿಯಲ್ಲಿ ಗುಣವಂತಿ? ಶರೀರಕ್ಕೆ ಹೆಣತಿ ಮಾಡ್ಯಾರ, ಒಳಗಿನ ಆತ್ಮಕ್ಕೆ ಗಂಡ ಮಾಡ್ಯಾರ. ಅದರ ನಾವು ಹಾದ ಇದಕ್ಕೆ ಯಾರು ಕೇಳ್ತಾರ್ರಿ? ಕೇಳ್ತಾರ? ಬರದಾರೊಬ್ರು, ನೆಲ ಆಳೋ ರಾಜ್ಯ ಸತ್ತರ ಒಂದು ಅಡಿಕೆಗೆ ತೋಳವ್ರಿಲ್ಲ, ಬ್ಯಾಟಿ ಆಡವನ ಮಲ ಹೊಡ್ಕೊಂಡು ಬಂದಾನಂದ್ರೆ ನನಗೆ ನಿನಗೆ ಪಾಳೆ ಹಚ್ತಾರ. ಅಂತ ಹೇಯವಾದ ಶರೀರ ಇದು ಅದ. ಇದ್ರ ಸೂತ್ರ, ಇದ್ರ ಜಂತ್ರ, ಇದರದ ರೀತಿ, ಇದರ ನೀತಿ ತಿಳ್ಕೊಂಡೆ ಅಂದ್ರೆ ಇದರಟ್ಟ ಕಿಮ್ಮತ್ತಿನ ಶರೀರ ಯಾವುದು ಇಲ್ಲ. ಎಲ್ಲರಿಗೂ ಗೊತ್ತದ. ನೋಡಿರ್ಬೇಕಾರ, ಹೊಲ ಹೋಲ್ರಿ, ಮನಿ ಹೋಲ್ರಿ, ಎಲ್ಲ ಹೋಲ್ರಿ, ಏನು ಬೇಕ್ರಿ? ನಾ ಆರಾಮಿದ್ರಿ ಸಾಕ್ರಿ. ಯಾಕತನ ಜಗತ್ನಾಗ ತನ್ನ ಮ್ಯಾಲೆ ಇದ್ದಟ್ಟ ಜೀವ ಯಾರ ಮ್ಯಾಲೂ ಇಲ್ಲ. ಮನುಷ್ಯ ಯಾರ ಮೇಲೂ ಇಲ್ಲ. ನಾವು ತಿಳ್ಕೊಂಡು ಹೇಳ್ತೇನೆ, ನನ್ನ ಮೇಲೆ ಜೀವ ಹಾಳ, ಗಂಡ ನನ್ನ ಮೇಲೆ ಜೀವ, ನಮ್ಮ ಮಕ್ಕಳು ನನ್ನ ಮೇಲೆ, ಯಾರು ಇಲ್ಲೋ ಮಾರಾಯ. ನಿನಗೆ ಹುಚ್ಚು ತೊಗೊಂಡದ. ಒಂದು ವೇಳೆ ಜೀವ ಇದ್ರೆ ನಿಮಗೆ ಏನಾರ ಆದಾಗ ತೊಗೊಂಡ್ರ ಭಾಳ ಆದ್ರೆ ರಟ್ಟಿ ಹಿಡಿತಾರ, ತೊಯ್ದು ಕುಂದಿರ್ತಾರ, ಭಾಳ ಸಂಕಟ ಮಾಡ್ಕೊಳಕತ್ತ ಆ ಕಡೆ ಮರಿ ಮಾಡಿ ನಿಂದಿರ್ತಾರ. 5 ಹೋಗೋರು ಕೇಳ್ತಾರೆ, ಎಷ್ಟು ಸಂಕಟ ನಡೆದದ, ಏನಾರ ಮಾಡಿ ಸಾಯೋರ್ ಜೋಡಿ ಸಾಯೋದದ. ಯಾರು ತೋತಾರ? ಯಾರು ತೊಳೋದಿಲ್ಲ. ಎಷ್ಟು ಕೆಮ್ಮತ್ತಿನ ಶರೀರದ ಹಾಳು ಮಾಡ್ಲಕತ್ತೀವಲ್ಲ. ಯಾಕ? ಗೊತ್ತಿಲ್ಲದಕ್ಕ. ನಾ ಮಾತಿಗೆ ಎತ್ತೀನಿ ಸುಮ್ಮ ಹುಡುಗಾಟಿ. ಯಾವುದೋ ಒಂದು ಊರಾಗ ಒಬ್ಬ ಅಗಸರ ಪೈಕಿ ಮನುಷ್ಯ ಕತ್ತಿಸ್ ಹಾಕಿದ್ದ. ಲಕ್ಷ ಇಡ್ರಿ, ಇಟ್ಟು ಶಾಣೆ ಇದ್ದವ. ಕತ್ತಿ ಕೆಲಸ ಏನು? ಅರ್ವಿ ಮ್ಯಾಲೆ ಹೇರ್ಕೊಳ್ಳೋದು, ಒಯ್ಯೋದು, ತೊಳೆಯೋದು, ಮತ್ತು ತರೋದು, ಮಂದಿ ಕೊಡೋದು. ನಟಬಾಜರದ ಐದು ಒಯ್ಯವ. ಇಟ್ಟು ಶಾಣೆ ಇದ್ದ ಮಲ್ಲಣ್ಣ ಅವ್ರ ಮನೆ ಎಂದೋ ಏನೋ ಮಾಡಿದ್ದು ಕತ್ತಿ ಬರೆಗೊಳ್ಳೆ ಇತ್ತು. ಎಷ್ಟು ದಮ್ಮೊಂದು ಕಲ್ಲಿತ್ತು. ಅವನಿಗೆಲ್ಲ ಗೊತ್ತಿತ್ತು, ಸುಮ್ಮತ್ತಿದ್ದ ಹಂಗೆ ಕಲ್ಲಿತ್ತು. ಕಟ್ಟದ ಕೊಳ್ಳಾಗ, ಅದು ರತ್ನ. ಕತ್ತಿ ಹಾಯ್ದು ಹೋಗೋದು ಬಾಜಾರದಾಗ ಬರೋದು. ರತ್ನ ಯಾರಿಗೆ ತಿಳಿತದ? ನಿಮಗೆ. ಬಂಗಾರ ಯಾರಿಗೆ ತಿಳಿತದ? ಪತ್ತಾರಿಗೆ ತಿಳಿತದ. ಹೊಲ್ದಾಗ ಯಾರಿಗೆ ತಿಳಿತದ? ರೈತರಿಗೆ ತಿಳಿತದ. ವ್ಯಾಪಾರ ಯಾರಿಗೆ ತಿಳಿತದ? ಶೆಟ್ಟರಿಗೆ ತಿಳಿತದ. ಒಂದೊಂದು ಲಗದ ಒಬ್ಬೊಬ್ರಿಗೆ ತಿಳಿತಾವ. ಹಾಂಗ ಒಬ್ಬ ಯಾವನೋ ವ್ಯಾಪಾರಿ ನೋಡ್ದ, ಮುತ್ತಿನ ವ್ಯಾಪಾರಿ, ಇದು ಹುಚ್ಚ ಅಗಸರ ಮಲ್ಲಣ್ಣ ಕತ್ತಿ ಕೊಳ್ಳಾಗ ಏನ ಕಟ್ಟಿ ಗೊತ್ತದೇನಿಗೆ. ಆ ಮಲ್ಲಣ್ಣ ಗೊತ್ತದ ಬಿಟ್ಟದ ಗೊತ್ತಿಲ್ಲ. ಲಕ್ಷ ಇಡ್ರಿ. ಕತ್ತಿ ಬಲ್ಲಿ ಹಾದ. ಮಲ್ಲಣ್ಣ ಅನ್ನು, ಯಾಕ್ರಿ ಎಲ್ಲಿ ಹೊಂಟಿದ? ಯಪ್ಪ ಕತ್ತಿ ತೊಗೊಂಡು ಅರ್ಬಿಗೆ ಹೊಂಟೀನಿ. ಕತ್ತಿ ಕೊಳ್ಳಾಗ ಏನು ಕಟ್ಟಿದ ಗೊತ್ತದೇನಿಗೆ? ರತ್ನದ ಗೊತ್ತದ. ಏನು ಕಟ್ಟಿದ? ಅವ ಅಂದ ಇವನಕ್ಕೆ ಬೆರ್ಕಿದ್ದವ, ಕತ್ತಿ ಕೊಳ್ಳಾಗ ಕಲ್ಲು ಕಟ್ಟಿನ ನಾವು. ಅವ ಅಂದ, ಹುಚ್ಚ ಮಲ್ಲ, ಕತ್ತಿಗೆ ಕೌದಿ ಅರಿವಿನೇ ವಜ್ಜಾಗ್ಯಾವ, ಕಲ್ಲೊಂದು ಯಾಕೆ ಕೊಳ್ಳ ಕಟ್ಟಿದು ಹುಚ್ಚ? ಒಂದು 50 ರೂಪಾಯಿ ಕೊಡ್ತೀನಿ, ಅದು ಕಲ್ಲು ಇರಲಕ್ಕ ಕೊಟ್ಟು ಬಿಡೋಣ. ಇಲ್ರಿ ಸೌಕಾರ, ಅದನ್ನು ಕೊಡಲ್ರಿ ಸೌಕಾರ. ನಮ್ಮ ಅಪ್ಪನ ಹಿಡಿದು ನಮ್ಮ ಮನ್ಯಾಗ ಆದ್ರಿ ಸೌಕಾರ. ಆ ಕತ್ತಿ ಚಂದ ಕಾಣಲ್ರಿ ಸೌಕಾರ. ನಾ ಕೊಡೋದಿಲ್ರಿ ಅನ್ನ. ಹಂಗಿದ್ರೆ ಬಿಡೋತು ಅದವ. ಮುಂದೆ 2 ದಿನ ಕತ್ತಿ ಹೋಗೋದು ಬರೋದು ನಡೀತು. ಕೊಳ್ಳಾಗಿತ್ತು. 2 ದಿನ ಆದ ಬಳಿಕ ಮಲ್ಲಣ್ಣ ಏನು ಮಾಡ್ದ? ಉಚ್ಚಿ ತಮ್ಮ ಮನೆಯಾಗ ಇಟ್ಟ. ಕತ್ತಿ ಬರೆಗೊಳ್ಳೆ ತಿರುಗಾಡ್ಲಿಕ್ಕತ್ತು. ಶೆಡ್ಜಿ ಅಂದ, ಇದು ಮಲ್ಲ ಕತ್ತಿ ಕೊಳ್ಳಾಗ ರತ್ನದ ನಕಲ್ ಅಂದಿನಿ, ಇದು ಎಲ್ಲಿಡ್ತು, ಏನು ಸುದ್ದಿಯೋ ಸಮಾಧಾನ ಅಲ್ಲಿಲ್ಲ. ಕತ್ತಿ ಅವಂದು, ಹಳ್ಳ ಅವಂದು, ಇವನಿಗೆ ಸಂಕಟ. ನಾ ಭಾಳ ಮಂದಿ ಎತ್ತೀನಿ, ಯಾವನ ಕೊಡ್ತಾನೆ, ಯಾವನ ತೋತಾನ, ಯಾರ್ದೋ ಹೊಲ ಬೆಳೀತದ, ಯಾರ್ದೋ ಮಗನ ನೌಕರಿಗೆ ಹೋಗ್ತಾನ. ಇವು ಕುತ್ತಲೆ ಚಟಿಗೆ ಮುರಿತಾವ. ಕೊಡೋದಿಲ್ಲ, ತೊಳೋದಿಲ್ಲ. ಅರೇ ನೀ ಸಮಾಧಾನ ಪಡುವ. ಸಿದ್ದಾಳಪ್ಪ ಮೈ ತುಂಬ ಬಂಗಾರ ಹಾಕಿದ್ರು. ಯಾವನ ಬಂದೊಬ್ಬ ತೊಗೊಂಡು ಹೋದ. ಹಾಕಾಗನು ಹಂಗೆ ಇದ್ದ, ತೊಗೊಂಡು ಹೋಗಾಗನು ಹಂಗೆ ಇದ್ದ. ಕೇಳಿದ್ರೆ ಯಪ್ಪ ಬಂಗಾರ ಎಲ್ಲದ? ಯಾರ ಹಾಕಿದ್ರಪ್ಪ? ಮತ್ತು ಈಗೆಲ್ಲ ಆಗ್ಯದ? ಯಾರ ತೊಗೊಂಡ್ರಪ್ಪ? ಏನಪ್ಪ ನೀ ಹಿಂಗೆ ಮಾತಾಡ್ತೀನಿ, ನಿನಗೇನೋ ಅದ್ರ ಬಗ್ಗೆ? ಹಾಕಿದವನಿಗೆ ಏನೂ ಆಗಿಲ್ಲ, ತೊಗೊಂಡವನಿಗೆ ಏನೂ ಆಗಿಲ್ಲ, ನನಗೂ ಏನಾಗಿಲ್ಲ, ನಿನಗ್ಯಾಕೆ ಸಂಕಟ? ನಮ್ಮ ಹೊಲ ನಮಗೆ 100 ಚೀಲ ಆದ್ರೆ
ಮಂದಿಗೆ ಸಂಕಟ. ನಮ್ಮ ಮಗ ಸಾಲಾಗಿ ಶಾಣೆ ಆದ್ರು ಮಂದಿಗೆ ಸಂಕಟ. ಕಾರಣ ಏನು? ಅಜ್ಞಾನ, ಅಕ್ಷರ ಭಾವ. ಈ ಅಜ್ಞಾನ ನಿನಗೇ ಕಳುತ್ತದ, ಮಂದಿಗೇನು ಮಾಡೋದಲ್ಲ. ಅವ್ರ ಒಲೆನ ಬೆಂಕಿ ಅವ್ರ ಮನೆಗೆ ಹತ್ತದ, ಮಂದಿ ಮನೆಗೆ ಹತ್ತದ ಮಂದಿ ಮನೆ. ಶೆಡ್ಜಿ ಅಂದ ಆ ಕಲ್ಲೆಲ್ಲದ ಅನ್ನೋ, ಸಾಕಾರ ಅನ್ನೋ, ಯಾಕೋ ಅಂದ ಮಾರದನಲ್ರಿ ಅನ್ನೋ. ಇದ್ರ ಇದು ದಕ್ಕತ್ತು ಮಾರದೆ ಅನ್ನೋ, ಮಾರದ್ರಿ ಮಾರದಿಲ್ಲ ಅಂದಿದ್ದೆಲ್ಲ. ಹೇಳಕ್ ಬರ್ತದನ್ರಿ ಸಂಸಾರ ತಿಪ್ಪಲ. ಯಾವಾಗ ಮಾರ್ತೀವೋ, ಯಾವಾಗ ತೂರ್ತೀವೋ, ಯಾವಾಗ ತೋತೀವೋ ಗೊತ್ತದ ಸಂಸಾರ. ಅದು ಹೇಳಕ್ ಬರೋದಿಲ್ರಿ. ಮಾರ್ತೀವಿ ಸುಮ್ಮ ಇರ್ಬೇಕಿಲ್ಲ. ಎಟ್ಟಕ್ಕೆ ಮಾರಿದೆ ಅನ್ನೋ? 100ಕ್ಕೆ ಮಾರಿದೆ ಅನ್ನೋ. ಇಲ್ಲದ ಮಜೆ. ಒಂದು 100ಕ್ಕೆ ಮಾರಿದೆ ಅನ್ನೋ. ಅವ ಏನಂದ ಈಗ ಹೇಳ್ಕತ್ತೇನ, ಏ ಮಲ್ಲ, ಏ ಮಲ್ಲಣ್ಣ, ಅದು ರತ್ನದ ಹಳ್ಳವೋ, 1 ಕೋಟಿ ರೂಪಾಯಿದಿತ್ತು, 100ಕ್ಕೆ ಯಾಕೆ ಮಾರಿದೆ ಕತ್ತಿ ಅಂದ ನೋಡ. ಮಲ್ಲಣ್ಣಂದ ಏನಂದ್ರಿ ಸಾವ್ಕಾರ? ಅದು ರತ್ನ ಇತ್ತು, 1 ಕೋಟಿ ರೂಪಾಯಿಗೆ ಹೋತಿತ್ತು, 100ಕ್ಕೆ ಮಾರಿದಲ್ಲ ಕತ್ತಿ ಅನ್ನೋ. ಮತ್ತ ಸಾವ್ಕಾರ ಅನ್ನೋ, ಯಾಕ್ರಿ ಅನ್ನೋ? ಅಲ್ರಿ ಅದು ರತ್ನದ ನಿಮ್ಗೆ ಗೊತ್ತದ, 1 ಕೋಟಿ ರೂಪಾಯಿಗೆ ಹೋತು ಅನ್ನೋದು ಗೊತ್ತದ. ಗೊತ್ತಿದ್ದು 50ಕ್ಕೆ ಬೇಡಿದ, ನಾ ಗೊತ್ತಿಲ್ಲ 100ಕ್ಕೆ ಮಾರಿನಿ, ನೀ ಕತ್ತೋ ನಾ ಕತ್ತಪ್ಪ. ಯಾರು ಕತ್ತಿ? ಗೊತ್ತದ ಎಲ್ಲರಿಗೆ, ಇದು ಸಿಗುದಿಲ್ಲ. ಹಾಡಿಲ್ಲ ಮಾಡ್ಯಾಳಪ್ಪ, ಎಂತ ಮಾನವ ಜನ್ಮ ಇದು, ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಜನ್ಮ ಸಿಗ್ತದೇನ್ರಿಯಪ್ಪ? ಹೆಂಗಂದ್ರೆ ಇದ್ರ ವ್ಯವಸ್ಥೆ? 3 ಶರೀರ, ಇದಕ್ಕೆ 3 ಅವಸ್ಥೆಗಳವ, ಪಂಚಕೋಶಗಳವ, ಪಂಚ ಜ್ಞಾನೇಂದ್ರಿಯಗಳವ, ಪಂಚ ಕರ್ಮೇಂದ್ರಿಯಗಳವ. ಅರೆ ಎಷ್ಟು ವ್ಯವಸ್ಥೆ ಯಾರಿಗಾರ ಅದ? ದನಕ್ಕಾವ ಅವಸ್ಥೆ, ದೇವತೆಗಳಿಗೆ ಅವ ಅವಸ್ಥೆ ಆವ, ಬರೀ ಜಾಗ್ರ. ದನಗಳಿಗೆ ಎಡ್ಡೆ, ನಿನಗೆ 3 ನಿದ್ದೆ ತಿಳ್ಕೋತೀದಿ, ಸ್ವಪ್ನ ತಿಳ್ಕೋತೀದಿ, ಜಾಗ್ರತೆ ತಿಳ್ಕೋತೀದಿ. ನಿನಗೆ ಜ್ಞಾನೇಂದ್ರಿಯಗಳಾವ, ಕರ್ಮೇಂದ್ರಿಯಗಳಾವ, ಪಂಚಕೋಶಗಳಾವ. ಇಟ್ಟೆಲ್ಲ ವ್ಯವಸ್ಥಿತ ಅದ. ಇಟ್ಟೆಲ್ಲ ಇರುವುದರಿಂದ ಮಹಾತ್ಮರು ಏನಂದ್ರು, ನರ ಜನ್ಮದಿಂದ ಎದಳು ಮಿಗಿಲುಂಟೆ. ಇಂಥ ಶರೀರ ಹಿಂಗೆ ಮಾಡ್ಯಾನ ಪರಮಾತ್ಮ. ಇದಕ್ಕೆ ಎಷ್ಟು ವ್ಯವಸ್ಥೆ ಮಾಡ್ಯಾನ್ರಿ. ಎಲ್ಲಿ ಕಿವಿ ಇಡಬೇಕು, ಎಲ್ಲಿ ಕಣ್ಣು ಇಡಬೇಕು, ಎಲ್ಲಿ ಕಾಲಿಡಬೇಕು, ಎಲ್ಲಿ ಕೈ ಇಡಬೇಕು. ನಾನು ನಿಮಗತ್ತೀನಿ, ಕೂದಲು ಬೆಳೆದಂಗೆ ಹಲ್ಲು ಬೆಳೆದ್ರ ಗತಿ ಏನಂತಿತ್ತು? ಒಬ್ಬರು ಕೂನ ಹಿಡಿತಿದ್ರ ಬಾಯಿ ಮುಚ್ಚಲ್ಗೆ ಬರ್ತಿತ್ತ? ಸುಮ್ಕುಂದ್ರೆ ಯಾಕೆ ಮುಕ್ಕೊಳ್ಳೋದು? ಬರ್ತಿತ್ತ? ಎಷ್ಟು ಶಾಣೆ ಪರಮಾತ್ಮ. ಕಣ್ಣಿನ ರೇವಿ ಹೆಂಗಿಟ್ಟಾನ? ರೇವಿ ತಾ ಏನಾರ ಮಾಡ್ಕೊತದ, ಕಣ್ಣಿಗೆ ಏನೋ ಮಾಡಿಕೊಡೋದಲ್ಲ. ಯಾರು ಹೇಳ್ಯಾರ ಅದಕ್ಕೆ? ಎಷ್ಟು ವ್ಯವಸ್ಥಿತ ಅದ. 72,000 ನಾಡಿ ಇದ್ರಾಗ ಇಟ್ಟಾನ. 72,000 ರೀ. ಒಂದ ಎಡ್ಡ ಎಲುವು ಹೆಂಗಿಟ್ಟಾನ, ಮಾಂಸ ಹೆಂಗಿಟ್ಟಾನ, ಚರ್ಮ ಹೆಂಗಿಟ್ಟಾನ. ಯಾರಿಗಾರ ನಾ ಕೇಳ್ತೀನಿ, ರಗಡು ಮಂದಿ ಶಾಣೆ ಇದ್ದೀರಿ ಎಲ್ಲರೂ. ನಿಮಗೆ ನಮಗೆ ಒಂದು ಹಿಡಿ ಜ್ವಾಳ ಮಾಡ್ಲಿಕ್ಕೆ ಬರ್ತದನು? ಬರಲ್ಲ. ಒಂದು ಹಿಡಿ ಮಣ್ಣು ಮಾಡ್ಲಿಕ್ಕೆ ಬರ್ತದನು? ಬರೋದಿಲ್ಲ. ಒಂದು ಹಿಡಿ ಕಲ್ಲು ಮಾಡ್ಲಿಕ್ಕೆ ಬರ್ತದನು? ಬರೋದಿಲ್ಲ. ನಮಗೇನು ಬರ್ತದೆ ಹೇಳಿ? ಪರಮಾತ್ಮ ಮಾಡಿದ ಕೆಡಿಸ್ಲಕ್ಕೆ ಬರ್ತದೆ. ಅವ ದ್ರಾಕ್ಷಿ ಮಾಡ್ದ, ಇವ ಜ್ವಾಳ ಏಸು ವರ್ಷ ಇಟ್ರಿ ಕೆಟ್ಟವ, ನೀವು ರೊಟ್ಟಿ ಮಾಡಿದ್ರೆ ಉಳ್ದಾವ. ನಮ್ಮ ಕೆಲಸ ಕೆಡಿಸೋದು, ಶುದ್ಧ ಮಾಡೋದಿಲ್ಲ. ಶುದ್ಧ ಮಾಡ್ಲಿಕ್ಕೆ ನಮಗೆ ಬರೋದಿಲ್ಲ, ಕೆಡಿಸೋದಾದ್ರೆ ನೋಡ್ರಿ ಒಳ್ಳರೆ. ಅಪ್ಪಗಳು ಬಂದಾರ, ಗುರುಗಳು ಬಂದಾರ, ನಾಡಿನ ಸಂತರು ಮಡ್ಯಾಳಪ್ಪನ ಮಠಕ್ಕೆ ಬಂದಾರ. ಲಕ್ಷ ಖರ್ಚದ. ಪುರಾಣಕ್ಕೆ ಬರ್ರಿ, ಪ್ರವಚನಕ್ಕೆ ಬರ್ರಿ. ಭಾಳ ಮಹಾತ್ಮರು ಬಂದಾರ. ಪಾದ ಧೂಳದಿಂದ, ಮಾತಿನಿಂದ, ನೇತ್ರದಿಂದ, ಭಾವದಿಂದ ಉದ್ಧಾರ ಆರ್ಯತ್ತ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಪ್ಪಗಳು ಹಗಲ ರಾತ್ರಿ ದುಡಿತಾರ. ಬರ್ಬೇಕಾರೆ ಜಡ ಹರಿತದ. ಎಷ್ಟು ಜಡ ಹರಿತದ್ರಿ? ಒಬ್ಬಾಕಿ ಡಮ್ಮರ್ ಆಡ್ಸಕ್ಕೆ ಬಂದಾಳಂದ್ರೆ ಆಗಾವ ಹಾಸ್ಕೊಂಡು ಕುಂದಿರ್ತಾಳ ಕೋದಿ. ಯಾವಾಗ ಬರ್ತಾಳು ಹೋಗಿ ಕುಣ್ಯಾಕಿ ಎತ್ತು? ಯಾಕೆ ಹಿಂಗೆ ಮಾಡ್ತಾನವ? ಯಾಕೆ ಮಾಡ್ತಾನವ? ಮತ್ತೇನತ್ತಾನ? ಗುರುಗಳಿಗೆ ಕೊಡೋದಲ್ಲವ ಕಾಣಿಕೆ, ಮಠಕ್ಕೆ ಕೊಡೋದಲ್ಲವ. ಯಾರಿಗೆ?
ಗೊತ್ತಾಗ್ಯದ? ಕುಣ್ಯಾಕಿ ಏನತ್ತನ್ನ ಸ್ವತಃ ಆಕಿನೇ ಬಂದು ಸ್ವೀಕರಿಸಬೇಕು. ಕಂಪನಿ ಮಾಲಕ್ ಹೇಳ್ತದಕ್ಕೆ ರಿಮೋಟ್ ಒಳಗತ್ತಾಳೋ ಆಕಿನ ಬನ್ನಿ ಇದು ಹೋಗಲಕ್ಕ ಮತ್ತೆ 500 ಕೊಡ್ತೀನಿ ಅಂತ. ನಾವು ಗುರುಗಳು ಬಂದಾರ, ಗುರುಗಳು ಬರ್ತಾರ. ಮಠ ಗೊತ್ತಿಲ್ಲ ನಮಗೆ. ನಮ್ಮ ಅಪ್ಪ ನಡೆದು ಮಠಕ್ಕೆ ಹೋಗಿಲ್ಲ ನಾವು. ಪುರಾಣ ನಡೀತದ, ಹಚ್ಚೋರ್ಗೆ ಇದಾಗದಿಲ್ಲ, ಹೇಳೋರ್ಗೆ ಇದಾಗದಿಲ್ಲ. ಯಾಕ? ಪಾಪ ಹೋಗ್ಬಿಡುದಿಲ್ಲ, ಪಾಪ ಬರ್ಬಿಡುದಿಲ್ಲ, ತಿಳುಗುಡುದಿಲ್ಲ. ಪಾಪದ ಕೆಲಸ ಅದ. ನಿನಗೆ ದೇವ್ರು ಮಾಡಿಕೊಡೋದಿಲ್ಲ, ಅದು ಜ್ಞಾನಿ ಮಾಡಿಕೊಡ ಇಲ್ಲ, ನಿನಗೆ ಧರ್ಮ ಮಾಡಿಕೊಡೋದಿಲ್ಲ, ನಿನ್ನ ಪುಣ್ಯ ಮಾಡಿಕೊಡೋದಿಲ್ಲ. ಯಾಕ? ಅದರದೇನು ಕೆಲಸ? ನಾನು ನಿಮಗೆ ಹತ್ತೀನಿ ಸುಮ್ಮ ಹುಡುಗಟ್ಟಿ. ಗೋವಾ, ಮುಂಬೈ, ಪುನಾ ಅಗದಿ ಸೊಯ್ ದಾರು ಗೋವಾದಾಗೆಲ್ಲ, ಚಲೋ ದಾರುನು ಗೋವಾದಾಗೆಲ್ಲ ಅಲ್ಲ. ಎಷ್ಟು ಚಲೋ ದಾರು ಅದಂದ್ರೂ ಚಲೋತ್ ಯಾವಾಗ ಅನ್ಬೇಕು? ದಾರಕ್ಕೆ ಕೂಡದ ಒಳಗೆ ಹಿಂಗೆ ಮಾಡ್ಬೇಕು, ಅದು ಚಲೋ ದಾರು. ಅಳಗಡಿಸ್ಬೇಕು. ಒಟ್ಟೆ ಅಳಗಡಿಸಿಲ್ಲ ಅಂದ್ರೆ ದಾರು ಅತ್ತಾರ. ಅದಕ್ಕೆ ದಾರು ತರ ಏನಂತಾರ? ನೀರು ಬದಲಾಗಿಲ್ಲ. ದಾರುದ ಧರ್ಮ ಅದು ಎಷ್ಟು ಚಲೋ ಅದಂದ್ರು ಒಳಗೆ ಹೋಯ್ತಂದ್ರೆ ಹೆಂಗೆ ಅಳಗಾಡಿಸ್ತದ, ಹಂಗೆ ಪಾಪದ ಧರ್ಮ ಏನು ಅಂದ್ರೆ ಏನಾರ ಮಾಡಿ ನಿನಗೆ ದುಃಖಕ್ಕೆ ಹೋಯ್ತದ. ಇದು ಅದ್ರ ಕೆಲಸ, ಬಿಡಲ್ಲ ಅದು. ನೀ ಹಗಲ ರಾತ್ರಿ ನಿಂದ್ರು ಅತಾನ ಅಪ್ಪ ಇದು ಬಂದದು, ಬಂದ ಕಾಲಕ್ಕೆ ಇದು ಸುಮ್ಮನೆ ಬಂದಿಲ್ಲ. ಇದು ಯಾಕೆ ಬಂದ ತಿಳ್ಕೊಂಡ್ ಮುಂದೆ ಹೇಳ್ಯಾರವರು, ಪೂರ್ವ ಜನ್ಮದ ಹಿಂದಿನ ಗೆಳತಿ ನಾ ಮಾಡಿಕೊಂಡೆ ನಿನಗ ಹೆಂಡತಿ. ಸುಮ್ ಬಂದದೇನಿ ಇದು? ಸುಮ್ಮ ಯಾವುದು ಬಂದಿಲ್ಲ ಜಗತ್ನಾಗ. ಸುಮ್ ಬರಲ್ಲ, ಹೊಟ್ಟೆ ಬರಲ್ಲ. ಸುಮ್ಮ ಏನೂ ನಡೆಯಂಗಿಲ್ಲ ಜಗತ್ನಾಗ, ಕರೆಕರನೇ ನಡೆದ. ನಾನು ನಿಮಗೆ ಕೇಳ್ತೀನಿ, ಪೂರ್ವ ಜನ್ಮದ ಹಿಂದಿನ ಗೆಳತಿ. ಪೂರ್ವ ಅಂದ್ರೆ ಮೊದಲ. ನಾವಿದು ಒಂದೇ ಸಲ ಬಂದವ್ರಲ್ಲ, ಭಾಳ ಸಲ ಬಂದೀವಿ. ಪುನರಪಿ ಜನನಂ ಪುನರಪಿ ಮರಣಂ ಜನನೇ ಜಠರ ಈಶಾಯನಂ ಭಜ ಗೋವಿಂದಂ ಮೂಢಮತೆ. ಎಷ್ಟು ಸಲ ಬಂದಿದೆ. ಅಳತಿ ಮಾಪ ಇಲ್ಲ, ಧರೆಯನ್ನೆಲ್ಲವನ್ನು ತಣ್ಣಿಸಿ ಧೂಳ ಮಾಡಲ ಎನಿತು ಧ್ಯೇಯವನ್ನು ಧರಿಸಿ ಇಡೀ ಬ್ರಹ್ಮಾಂಡ ಸಣ್ಣಗೆ ಕೊಟ್ಟಿ ಗಾಳಿಯಾಗ ತೂರಿದ್ರೆ ಎಷ್ಟು ಕಣಗಳಾತವ. 8 ಸಲ ಹುಟ್ಟಿದೋ, 8 ಸಲ ಸತ್ತಿದೋ, ಇನ್ನ ಸಾಯಬೇಕತ್ತಿದೋ, ಇನ್ನ ಹುಟ್ಟಬೇಕತ್ತಿದೋ. ಹುಟ್ಟು ಸಾವು ತಪ್ಪಿಸುಗಳು ಇಚ್ಛ ನಿನಗಿಲ್ಲಲ್ಲೋ ಮೂರ್ಖ. ಏನತ್ತು ಬೈಬೇಕು ಅವ್ರು ಶಾಣ್ಯರು? ನಮ್ಮಂಗೆ ಬೈತಾರನ ಅವರು? ಮೂರ್ಖ, ದಡ್ಡ. ಇದು ಶಾಣ್ಯರಿಗೆ ದೊಡ್ಡ ಬೇಗಳೆ ಆಯಿತು ಅಲ್ಲ. ಪೂರ್ವ ಜನ್ಮ 8 ಜನ್ಮದಾಗ ಏನೇನಾಗಿ ಬಂದಿವಿ ಗೊತ್ತದ? ದನ ಆಗಿವಿ, ಕರಾಗಿವಿ, ಹಂದಿ ಆಗಿವಿ, ನಾಯಿ ಆಗಿವಿ, ಏನಾಗಿವಿ, ಆಗಿವಿ ಎಲ್ಲ ಆಗಿವಿ. ಪಾಪಾಣ ರೂಪಿಂದ ಕ್ರಿಮಿಕೀಟ ರೂಪ ಆಗಿ, ಪಾಪದಿಂದ ಅನಂತ ಕ್ರಿಮಿ ಆಗಿದೆ, ಕೀಟ ಆಗಿದೆ, ಹಾವಾಗಿದೆ, ಚೇಳಾಗಿದೆ. ಪುಣ್ಯ ಆದಾಗ ದೇವತೆಗಳಾಗಿದೆ. ನಿನಗೆ ಯಾವಾಗ ಸಿಕ್ಕದಿದು? ನೀ ಏನು ಹಿಂದೆ ಮಾಡಿದಲ್ಲ ಪಾಪ ಪುಣ್ಯ, ಪಾಪ ಪುಣ್ಯ. ಪಾಪ ಹೆಚ್ಚಾದಾಗ ಏನು ಯೋನಿಗಳ ಒಳಗುಡ್ತಿ, ಪುಣ್ಯ ಹೆಚ್ಚಾದಾಗ ದೇವತೆಗಳಾಗ್ತಿದಿ. ಕೇವಲ ಜಾಗ್ರಾವಸ್ಥೆ ಅದ, ಅಲ್ಲಿ ನಿನಗೆ ಸ್ವಪ್ನ ಸುಸುಪ್ತಿ ಇಲ್ಲ. ಪ್ರಾಣಿಗಳಾದಂದ್ರೆ ಮಕ್ಕಳದು ಸ್ವಪ್ನಾವಸ್ಥೆ, ಜಾಗ್ರಾವಸ್ಥೆ ಇಲ್ಲ ಅಲ್ಲಿ. ಮತ್ತು ನಿನಗೆ ಯಾಕೆ ಸಿಕ್ಕದೀಗಿದು? ಪೂರ್ವ ಜನ್ಮದ ಹಿಂದಿನ ಗೆಳತಿ. ಹಿಂದೆ ನೀ ಪುಣ್ಯ ಪಾಪದ ಮ್ಯಾಲ ಶರೀರ ಬರ್ತದ. ಬರ್ದಾರ ಸ್ಪಷ್ಟ, ಶರೀರ ಪೈಲೇ ಹೈ ಪ್ರಾರಬ್ಧ ಪೀಚೆ ಹೈ. ವಿಚಾರ ಸಾಗರದ ಬರ್ದಿಲ್ಲ. ನಾನು ನಿಮಗೆ ಕೇಳ್ತೀನಿ, ಈ ಛತ್ ಮೊದಲು ಪ್ಲ್ಯಾನ್ ಮೊದಲು? ನೀವು ಮನೆ ಕಟ್ತಿರಲ್ಲ, ಮನೆ ಮೊದಲು ಪ್ಲ್ಯಾನ್ ಮೊದಲು? ಹಿಂಗೆ ಮಾಡಿರೇನು? ಮನೆ ಕಟ್ಟದ ಬಳಿಕ ಪ್ಲ್ಯಾನ್ ಮಾಡಿಸಿರೇನು? ಮನೆ ಕಟ್ಟದ ಬಳಿಕ ಮಾಡಿರಿ ಪ್ಲ್ಯಾನ? ಮನೆ ಪೂರ್ತಿ ಕಟ್ಟೋದು, ಇಲ್ಲಿ ಅಡಿಗೆ ಮನೆ ಇಲ್ಲಿ, ಅದ್ರ ಮನೆ ಇಲ್ಲಿ, ಇದ್ರ ಮನೆ ಅಲ್ಲಿಕ್ಕೆ ಮಾಡ್ರಿ ಅಂದಿಲ್ಲ. ಪರಮ ಪೂಜ್ಯ ಅಪ್ಪ ಅವರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ತಾವೆಲ್ಲ ಜೋರಿಗೆ ಚಪ್ಪಾಳೆ ಒಂದು ಪಾರ್ವತಿ ಶಿವ ಹರ ಹರ ಮಹಾದೇವ ಸದ್ಗುರು ಮಹಾಲಿಂಗೇಶ್ವರ ಮಹಾರಾಜ ಕಿ. ಶ್ರೀಮದ್ ಜಗದ್ಗುರು पंचाचार्य महाराज की, श्री गुरु विश्वज्योति बसवेश्वर महाराज की, सकल साधु संत महाराज की. शिव सांब नमः पार्वती शिव हर हर महादेव.
ಏನು ಹೇಳಕತ್ತಿದ್ದೆ? ನಮಗೇನು ಗೊತ್ತಿರಿ, ನೀವು ಪುರಾಣ ಹೇಳೋರು ತರ ಇಟ್ಕೋಬೇಕು. ಮಂದಿ ಕೇಳಿದ್ರೆ ಏನು ಹೇಳ್ತೀರಿ? ಪೂರ್ವ ಜನ್ಮದ ಹಿಂದಿನ ಗೆಳತಿ, ಅನಂತ ಜನ್ಮ ನೀ ಗತಿಸಿ ಹೋಗಿದಿ. ಅಲ್ಲಿ ಪಾಪ ಪುಣ್ಯ ಅದಾವ. ಪುಣ್ಯ ಹೆಚ್ಚಿದ್ರೆ ಬೇರೆ ಜನ್ಮವ, ಪಾಪ ಹೆಚ್ಚಿದ್ರೆ ಬೇರೆ ಜನ್ಮವ. ಎರಡಕ್ಕೂ ಸಮ ಅದು ಅಂದ್ರೆ ಎರಡು ಸಮ ಆಗ್ಬೇಕು. ಪಾಪ ಪುಣ್ಯ, ಪಾಪ ಪುಣ್ಯ ಸಮ ಆಯಿತು ಅಂದ್ರೆ ಮನುಷ್ಯ ಜನ್ಮ ನಮಗೆ ಸಿಗ್ತಾವ. ಸಂಬಂಧ ಆದಂಗೈತಲ್ಲ. ಪೂರ್ವ ಜನ್ಮದ ಹಿಂದಿನ ಗೆಳತಿ ಮೊದಲೇ ನಮಗೆ ನಿಮಗೆ ಆ ತಳಕವು. ಎಷ್ಟು ಜ್ಞಾನಿ ಇರ್ಬೇಕು ಅವರು, ಎಷ್ಟು ಸರಳದಾಗ. ನಾ ಮಾಡಿಕೊಂಡೆ ನಿನಗ ಹೆಂಡತಿ. ಆ ಪಾಪ ಪುಣ್ಯದ ಮ್ಯಾಲ ಜೀವಾತ್ಮ ಅವರವರ ಕರ್ಮಾನುಸಾರ ಆಯಾ ತಾಯಿ ಗರ್ಭಕ್ಕೆ ಜನ್ಯಾಗಿ ಅವಾಗ ಶರೀರ ಧಾರಣ ಆತವ. ಸುಮ್ಮನೆ ಆಗಂಗಿಲ್ಲ ಅದು. ಅನುಭವ ಮಾಡ್ರಿ. ಒಂದೇ ದಿನ 7-8 ಮಂದಿ ಹುಡ್ತಾರ. ಉಸುರು ರಾಜರ ಮನೆಗೆ ಹುಟ್ಟ್ಯಾರ, ಒಟ್ರು ಸಾವುಕಾರ ಮನೆಗೆ ಹುಟ್ಟ್ಯಾರ, ಒಟ್ರು ಗೌಡ್ರ ಮನೆಗೆ ಹುಟ್ಟ್ಯಾರ. ಒಬ್ಬ ಬಡವನ ಮನೆಗೆ ಹುಡ್ತಾನ, ಒಬ್ಬ ಭಿಕ್ಷುಕರ ಮನೆಗೆ ಹುಡ್ತಾನ, ಒಬ್ಬ ಹರಿಜನರ ಮನೆಗೆ ಹುಡ್ತಾನ, ಒಬ್ಬ ಗಿರಿಜನರ ಮನೆಗೆ ಹುಡ್ತಾನ, ಒಬ್ಬ ರಾಜನ ಮನೆಗೆ ಹುಡ್ತಾನ. ಕಾರಣ ಏನು? ಅವ್ರವ್ರ ಕರ್ಮ ಕಾರಣವ. ಕರ್ಮ ಕಾರಣವ, ಗುಣ ಕಾರಣವ, ಕರ್ಮ ಕಾರಣದ, ಕ್ರಿಯಾ ಕಾರಣದ. ಅವು ಭಿನ್ನ ಇರುವುದರಿಂದ ಭಿನ್ನ 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 ಅದಾವ. ಎಷ್ಟು ಮಂದಿ ನಾವೆಲ್ಲ ಮನುಷ್ಯರೇ ಬಂದೀವಲ್ಲ. ಒಬ್ಬರಂಗೊಬ್ರು ಇದ್ದೀವಿ, ಒಬ್ಬರಡು ಶಾಣೆ ಒಬ್ಬರು ಇದ್ದೀವಿ, ಒಬ್ಬರಡು ದಾಡ್ಡು ಒಬ್ಬರು ಇದ್ದೀವಿ, ಒಬ್ಬರಡು ಸಾವುಕಾರ ಒಬ್ಬರು ಇದ್ದೀರಿ. ಯಾಕಿಲ್ಲ ಅತ್ತಾರ ನೋಡು. ನನ್ನ ಮೊನ್ನೆ ಬಂದ, ನನ್ನ ಮಕ್ಕಳಿಗಿಬ್ರು ಇಂಜಿನಿಯರಿಂಗ್ ಮಾಡಿದೆ ಅನ್ನೋ. ನಾನು ಚಲೋ ಮಾಡಿದಪ್ಪ ನೀನು. ಮತ್ತು ನಾ ಕೇಳಿದೆ, ಇಂಜಿನಿಯರಿಂಗ್ ಪಗಾರ ಎಟ್ಟು ಅಂದೆ. ತಿಂಗಳಿಗೆ 1 ಲಕ್ಷ. ದಾಡ್ಡಿದ್ದೀನಿ ಅಂದೆ. ನಿನ್ನ ಮಕ್ಕಳಿಗೆ ಮೋಸ ಮಾಡಿದ್ದೀನಿ. ಯಾಕಂದ, ನಿನ್ನ ಮಗನೇ DC ಮಾಡ್ಬೇಕು ಅಂದೇನ. ನಮ್ಮ ಕೈಗದನ್ರಿ. ಮತ್ತು ನಿನ್ನ ಕೈಗಿಲ್ಲ. ಅತಿ ಯಾಕ? ಅತಿ ಯಾಕ? ನಿನ್ನ ಕೈಗಿಲ್ಲ ಅತಿ ಯಾಕ? ಯಾರ ಕೈಯಾಗೂ ಇಲ್ಲ. ಅದೆಲ್ಲ ಅವ್ರವ್ರ ಪ್ರಾರಬ್ಧ ತೊಗೊಂಡೇ ಬಂದಿರ್ತಾರ. ಅದರ ಮೇಲೆ ಸಾಗ್ತದ. ಅದು ಬಿಟ್ಟು ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ಇನ್ನು ಮಹಾತ್ಮರಾದಂಥವ್ರು ಏನು ಮಾಡ್ತಾರಂದ್ರೆ, ನಿನ್ನ ಪ್ರಾರಬ್ಧ ಅಳಕುಸು ತಾಕತ್ ಯಾರಿಗರಿದ್ರ ವೇದಿಕೆ ಮೇಲೆ ಏನು ಕೂತಾರ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಪ್ಪಗಳಿಗಿರ್ತದ ನೋಡಿ. ಎಲ್ಲ ಮಹಾತ್ಮರಿಗೆ ಬಾಂಡ ಬದಲಾಯಿಸ್ಲಿಕ್ಕೆ ಬರ್ತದ ಅವ್ರಿಗೆ. ಕೇಳಿರಿ ನೀವು. ಮಕ್ಕಳೇ ಇಲ್ಲಪ್ಪ ಅಂತ ಸಿದ್ಧಾಡ್ರ ಬಲ್ಲಿ ಹೋದ್ರು. ಅಪ್ಪ ಅಂದ ಹಿಂಗ ಬಾ ಒಂದು ಹಿಂಗೆ ಕಣ್ಣು ಮುಚ್ಚಿ ಕೂತು ಓಂ ನಮಃ ಶಿವಾಯ ಅಂದು. ನೀನು ಹಣಿ ಬರದ ಮಕ್ಕಳು ಇಲ್ಲಿ ಹೋಗ, ಇಲ್ಲಿ ಹೋಗು. ಹೆಣ್ಮಗಳು ಇಟ್ಟು ಶಾಣೆ ಯಪ್ಪ. ಎಲ್ಲ ಕಡೆ ತಿರುಗಡಿ, ನನಗೆ ಎಲ್ಲ ಗೊತ್ತದಕ್ಕೆ. ನೀ ಕೊಡ್ತಾನದ ಸುದ್ದಿ ಕೇಳಿ ಬಂದು ನಿನ್ನ ಅಲ್ಲವ. ನಿನ್ನ ಹಣಿ ಬರದ ದೇವ್ರ ಮಕ್ಕಳೇ ಕೊಟ್ಟಿಲ್ಲ. ನಾ ಎಲ್ಲಿದ್ದು ಕೂಡಲಿ ಹೋಗ. ನಾನು ದೇವ್ರೇ ಕೊಟ್ಟಿಲ್ಲ, ನಾ ಎಲ್ಲಿದ್ದು ಕೂಡಲಿ ಹೋಗು. ಯಪ್ಪ 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 ಏನಾಯ್ತು ಯಪ್ಪ? ದೇವರು ಕೊಡಲಾರ್ದು ಸ್ವಾಮಾನ ಸದ್ಗುರುನಾಥ ಕೊಡ್ತಾನಂತ ಕೀರ್ತಿ ವಾರ್ತೆ ಕೇಳಿ ಬಂದಿನೋ ಯಪ್ಪ, ಕೇಳಿ ಬಂದೀನಿ. ಮತ್ತು ಹಿಂಗಂದೆ ಅಂದ್ರೆ ನನಗೆ ಗೊತ್ತಿದ್ದಟ್ಟೆ ನಿನಗೆ ಗೊತ್ತದ ಆಯ್ತಲ್ಲ. ಹೆಂಗಪ್ಪ ಅಂದ್ರೆ ಅಪ್ಪ ಅಂದ, ಬಾಯ್ ಜೋಳಿಗ್ಯಾಗ ಒಂದು ಕಾರಿ ಕೈ ಹಾಕದ, ಹೋಗು ಹಾಡದಳೆ ಗಂಡ. ಮತ್ತು ಬಂದಳು, ಮತ್ತೊಂದು ಕೊಟ್ಟ. ಹಿಂಗೆ 9 ಸಲ ಬಂದಳು. 9 ಕಾರಿಗೆ ಕೊಟ್ಟ. 9 ಆದ ಬಳಿಕ ಮತ್ತೆ ಮಠಕ್ಕೆ ಬಂದಳು. ಕೇಳ್ದಪ್ಪ, ಇನ್ನ ಬೇಕಾ? ಸಾಕಪ್ಪ ಸಾಕ. ಈಚೆ ಕಡೆ ಜೋಳಿಗೆ ಕೈ ಹಾಕೊಂದು ಕಾರಿಗೆ ಕೊಟ್ರು. ಇದು ತಿನ್ನೇನು 9 ಹಡದ ಬಳಿಕ ಮತ್ತೊಂದು ಹಡಿಲಿಲ್ಲ. ಕಾರ್ಯಕ್ಕೆ ತಿಂದ ಬಳಿಕ ಪರಮಾತ್ಮ ನಿನ್ನ ದೈವದಾಗ ಮಕ್ಕಳೇ ಕೊಡ್ಲಿಲ್ಲ ಅಂದ್ರೆ ಅದು ಮೇರೆ ಸದ್ಗುರುನಾಥ ಆಕೆ ಹ್ಯಾಂಗ ಮಕ್ಕಳು ಕೊಟ್ಟನು. ಅದರಂತೆ ನಿನ್ನ ಪ್ರಾರಬ್ಧ ಏನೇ ಇರಲಿ, ಆ ಪ್ರಾರಬ್ಧ ದುಃಖಿನಿಂದ ಬಿಡುಗಡೆ ಮಾಡುವಂಥ ಶಕ್ತಿ ಜಗತ್ನ ಯಾರಿಗರೆ ಆದೇನು ಅಂತ ಕೇಳಿದ್ರೆ ಸದ್ಗುರುನಾಥ ಮಡವಾಳಪ್ಪನ ಬಿಟ್ಟರೆ ಯಾರಿಗೂ ಸಾಧ್ಯ ಇಲ್ಲ. ಯಾರಿಗೂ ಸಾಧ್ಯ ಇಲ್ಲ. ಇದೆಲ್ಲ ಗೊತ್ತಿದ್ರು ಆ ಕಡೆ ಹೋಗಂಗಾಗ್ಯದ. ನಾನು ನಿಮಗೆ ಕೇಳ್ತೀನಿ, ದೇವ್ರ ಮ್ಯಾಲ ಇದ್ದಟ್ಟು ಭಕ್ತಿ ಗುರುಗಳ ಮೇಲೆ ಅದ ಎಲ್ಲಿದ್ ಬರ್ತದೆ? ಏನೂ ತಿಳಿಲಾರ್ದವ್ರು ಸಹಿತೆ ಸೊಮ್ಮು 2 ಕಲ್ಲಿಗೆ ಇವತ್ತಿ ಕೂಕ ಮುಗ್ಗಿ ಕುಂದ್ರಿ ನೀವು ಚಾಲು ಆಯ್ತು ನೋಡಿ ಪಾಳೆ.
ಹಾಕೋದೆ ಹೂವಿನ ಹಾರ, ಅಡ್ಡ ಬೀಳೋದೆ, ಕೇಳದೆ. ಎಷ್ಟು ಬಂದದಲ್ಲ ದೇವ್ರ ಮೇಲೆ ಭಕ್ತಿ. ಮತ್ತು ಅಟ್ಟೆ ಭಕ್ತಿ ಗುರುವಿನ ಮೇಲೆ ಇಡುವಲ್ಲ, ಯಾಕೆ ಬಂದಿಲ್ಲ? ದೇವ್ರ ಮೇಲೆ ಇಡಬಾರ್ದಲ್ಲದು. ಎಲ್ಲಿ ತಾನೇ ಇಡಬಾರ್ದು? ಗುರು ಸಿಗುತ್ತನ್ನ ನೀ ದೇವ್ರಿಗೆ ನಂಬು. ಯಾಕೆ? ಶರೀರ ಕೊಟ್ಟನ, ಹೊಲ ಕೊಟ್ಟನ, ಮನೆ ಕೊಟ್ಟನ, ರೊಕ್ಕ ಕೊಟ್ಟನ, ಸಂಪತ್ತು ಕೊಟ್ಟನ, ಇಂದ್ರಿಯಗಳು ಕೊಟ್ಟನ, ಎಲ್ಲ ಕೊಟ್ಟನ ಪರಮಾತ್ಮ. ಅವನ ಮೇಲೆ ವಿಶ್ವಾಸ ಇಡು. ಎಲ್ಲಿ ತಾನೇ ಇಡು? ಗುರು ಸಿಗುತ್ತಾನೆ ಇಡು. ಪರಮಾತ್ಮನ ಕೆಲಸ ಏನು? ನಿನಗೆ ಬರೇ ಕೊಡೋದು. ದುಃಖದಿಂದ ಬಿಡುಗಡೆ ಮಾಡೋದಾಗಲ್ಲ ಅವನಿಗೆ. ದುಃಖದಿಂದ ಬಿಡುಗಡೆ ಮಾಡೋ ಕೆಲಸ ಕೇವಲ ಒಬ್ಬನೇ ಒಬ್ಬ ಸದ್ಗುರುನಾಥ ಮಾಡ್ತಾನೆ. ಈ ಪರಮಾತ್ಮಗೇನು ನಂಬಿದೆಯಲ್ಲ, ಸದ್ಗುರು ಸಿಕ್ಕ, ಇಲ್ಲಿದ ಕಿತ್ತು ಈ ಭಕ್ತಿ ಒಯ್ದ ಅಲ್ಲಿ ಇಡು. ಇದೊಂದು ಬೇರೆ ಅದೊಂದು ಬೇರೆ ಅಲ್ಲ. ಪರಮಾತ್ಮನೇ ಗುರುಹನ, ಗುರುನೇ ಪರಮಾತ್ಮಹನ. ಮತ್ತು ಮಾಡಲಕ್ಕೆ ಇದೆ ಅತನ ಮನೆ ದೇವ್ರು ಅದ್ರಿ. ನೀವು ನಡ್ಕೋಬೇಡ ಅಂದ್ರೆ ಹಂಗ ದೇವ್ರು ಕೇಳಿರಿ ಇಲ್ಲಿ ನೀವು? ಅದರಾಗ ನಮ್ಮ ದೇವ್ರು ಬೆಂಕಿದ್ದಂಗೆ ಆದತ್ತು. ದೇವ್ರು ಬೆಂಕಿದ್ದಂಗೆ ಇರ್ತಾವ. ಮೊನ್ನೆ ಒಬ್ಬ ಗಣ್ಮಳು ಅಲ್ಲಕತ್ತಾಳ, ಯಾಕೋ ಈ ಕಡೆ ಹೊಂಟಿದೆ ಅಂದೆ. ಅಯ್ಯ ಮುತ್ತೆ ಏನು ಹಂಗಂದ್ರೆ ಮೊದಲ ಆ ಕಡೆ ಓದಿದ್ದೇವಲ್ಲ, ನಾನು ಅದೇ ಗಾರ್ಡನ್ ಹೋದ ಒಂದು ತಗದಿಲ್ಲ ಬಗ್ಸಿಲ್ಲ. ಈಗ ಆ ಕಡೆ ಹೊಂಟಿರಿ, ಆ ಕಡೆ ಬಿಟ್ಟೇವಲ್ಲ ಮತ್ತೆ. ಆ ದೇವ್ರ ಮೆತ್ತಗಿದೆ ಮತ್ತೆ. ಈಗ ಈ ಕಡೆ ಈ ಕಡೆ ಆ ಕಡೆ ಹದ್ರಿ ಗಾಜಾಗ ಹಿಡಿದ್ವಿ ಹೇಳಕ್ಕೆ. ಹದ್ರಿ ಗಾಜಾರ ಏನಾರು ಕೊಟ್ಟನ? ಇನ್ನೂ ಕೊಟ್ಟಿಲ್ಲ ಮತ್ತೆ. ಮತ್ತೆ ಎಷ್ಟು ವರ್ಷ ಐತಿ ಈಗ ಹೋಲಕತ್ತು? ಆ ಕಡೆ 30 ವರ್ಷ ಹೋಗಿವಿ ಮತ್ತೆ. ಈಗ 2-3-4 ವರ್ಷ ಐತಿ. ಇನ್ನ ಏನು ಬರೀ ಹೋಗೋದೇ ನಡವ. ನಾನು ಇನ್ನೂ 30 ಆದ್ರೂ ಕುಡಿದ್ರು ಹೋಗಂದೆ. ಯಾಕೆ ಕುಡುದಿಲ್ಲ? ನೀ ಸಿರ್ಸಲ್ಕರ್ ಹೋಗು, ಕೇದಾರ್ಕರ್ ಹೋಗು, ಎಲ್ಲಿರ ಹೋಗು, ಉಳುವಿಗರ ಹೋಗು, ಗೋಕರ್ಣಕರ ಹೋಗು, ಎಲ್ಲಿ ಬೇಕಾದಲ್ಲಿ ಹೋಗು, ನಿನ್ನ ಕೆಲಸ ಆಗುವುದಿಲ್ಲೋ. ಎಲ್ಲಿ ದೇವರನ್ನು ಅಲ್ಲಿ ತಿಳುವಳಿಕೆ ಮಾಡೋರು ಬಂದುಬಿಟ್ಟು ಎಲ್ಲಿ ತಿರುಗಿ ಏನು ಮಾಡವನು? ಏನು ಕೆಲಸ ನಿಂದು? ಗುರುದೇವರನ್ನಾಗಿ ಮಾಡುವ ಆಚಾರ್ಯನಿಗೆ ಶರಣಾಗು. ನಿನಗೆ ದೇವರು ಮಾಡ್ತಾನೆ ಸದ್ಗುರುನಾಥ. ಅವು ಮಾಡ್ಯಾರ, ಅಪ್ಪು ಮಾಡ್ಯಾರ, ರಾಜ ಮಾಡ್ಯಾರ, ಮಂತ್ರಿ ಮಾಡ್ಯಾರ, ಸಾವುಕಾರ ಮಾಡ್ಯಾರ. ಉಳ್ದನವರು ಸದ್ಗುರುನಾಥ ಏನು ಮಾಡ್ಯಾನ? ನರ ಹೋಗಿ ನಾರಾಯಣ ಮಾಡ್ಯಾನ, ಜೀವ ಹೋಗಿ ಶಿವ ಮಾಡ್ಯಾನ ಇಲ್ಲ? ಭವಿ ತೆಗೆದು ಭಕ್ತ ಮಾಡ್ಯಾನ, ದುಃಖಿ ತೆಗೆದು ಸುಖಿ ಮಾಡ್ಯಾನ. ಅವನು ಬಲ್ಲಿ ಹೋಗಿಲ್ಲ. ಮತ್ತು ಇಲ್ಲಿ 30 ವರ್ಷ ಹೋಗಿದೆ, ಅಲ್ಲಿ 30 ವರ್ಷ ಹೋಗಿದೆ. ಕರೆ ದೇವ್ರ ಪತ್ತ ಗೊತ್ತದ ನಿನಗ? 2 ಕೆಲಸ ಮಾಡು. ದೇವ್ರ ಪತ್ತಾರೆ ಪಕ್ಕ ತಿಳ್ಕೊ ಒಂದು, ಇಲ್ಲ ನಿನ್ನ ಪಕ್ಕಾರೆ ಪತ್ತ ತಿಳ್ಕೊ ಒಂದು. ಇಬ್ರದ್ದು ಅಡ್ರೆಸ್ ಪಕ್ಕ ತಿಳ್ಕೊ. ಇಬ್ರದ್ದು ಅಡ್ರೆಸ್ ತಪ್ಪಿತ್ತಂದ್ರೆ ಪತ್ರ ಹೋಗುದಿಲ್ಲ. ಒಂದು ಬೇಕಾ ತಿಳ್ಕೊ. ದೇವ್ರದ್ದು ತಿಳ್ಕೊಬೇಕಂದ್ರೆ ಅಂದ್ರೆ ಹಾಗೆ ಮಾಡು. ಇಲ್ಲ ನನ್ನ ಪತ್ತನೇ ನಾ ತಿಳ್ಕೊಬೇಕಂದ್ರೆ ಹಿಂಗೆ ಮಾಡು. 2 ಪತ್ತ ತಿಳ್ಕೊಳಕ್ಕೆ ಈ ಪತ್ತ ಕೂಡ ಒಬ್ಬನೇನು ಸದ್ಗುರುನಾಥ. ಅವನ ಮೇಲೆ ನಂಬು. ದೇವ್ರಿಂದ ಗೊತ್ತದ. ಬೇಡ್ಕೊಳ್ಳೋದು. ಉದ್ಬತ್ತಿ 2 ಹತ್ತಿ ಕಟ್ಟಿಗೆ ಅಂತ ಒಯ್ಯೋದು, ಚುಚ್ಚೋದು, ಪೂಜೆ ಮಾಡೋನು ಜೀವ ಹೋಗಂಗದು ಹೋಗಿ ಬಿಡ್ತದ. ಕಟ್ಟು ಒಡಕ ಟೆಂಗ ಕೊಳತಿದ್ದು ಹುಡುಕ್ಯಾಡಿ ನೋಡಿ ಇದಕ್ಕೆ ಸೊಯ್ದಿದ್ದಾವ ಇರ್ತಾವ. ಮತ್ತು ಅಂಗಡಿ ಆದತ್ತ ಕೊಡು ನೋಡು ಎಷ್ಟು ಅಜ್ಜಿ ಮಾಡ್ಕೊತಾನ. ಕೊಡು ಅವ ಅಂದ ಒಟ್ಟು ಕೂಡ 50 ಕೊಡ್ಲೋ 100 40 ಮಾಡಿ ಕೊಡು. 40 ಹೊಟ್ಟೆ ಏನು ಬರ್ತಾವ್ರಿ? ಕೊಟ್ಟ ತಂದಿದ್ದು ಸುಳ್ಳೇನು? ಕಾಯಿ ತಂದಿದ್ದಿ, ಕೊಬ್ಬರಿ ಅದ, ನೀರವ, ಉದ್ಬತ್ತಿ ತಂದಿದ್ದು, ವಾಸದ. ಯಾಕೆ ಪೂಜಾರಿಗಳು ಪೂಜೆ ಮಾಡಲಾಗ್ಯಾವ? 1 ಕುರ್ಬಳ್ಳು ಉಳಿಯಲಾಗ್ಯಾವ. ಒಳಗೆ ನೀರಿಲ್ಲ, ಪಟ್ಟಿನೇ ಬೇರೆ. ನಾವು ಅಳ್ಳತ್ತಾವ ಕಾಯಿ ಹೊಡೆಸ್ತಳ ಕಲ್ಲಿದೆ ಅತ್ತ. ಅವ್ರು ಯಾಕೆ ಸಿಗ್ಬಳಲಾಗ್ಯಾರ? ಎಲ್ಲಿ ಕತ್ತಿವ್ರು ಜೋಡಿ ಬೇಡ್ಕೊಳ್ಳೋದೆಟ್ಟು 40 ರೂಪಾಯಿದು ಎಷ್ಟು ಬಿಡ್ಕೊತಾರ ತಿಳಿದಿರಿ ನೀವು? ನಾನು ಹಿಡ್ಕೊಂಡ ಮತ್ತೆ ನನ್ನ ಲಗ್ನ, ನನ್ನ ಮಗನ ಲಗ್ನ, ಅವ್ಕರ ಮಕ್ಕಳ ನೌಕರಿ ಹೊತ್ತದಿವ ನೋಡ್ಬೇಕಂತ 40 ರೂಪಾಯಿದ ದೇವ್ರ ಹೊತ್ತು. ಇವನ್ ಶಿವಣ್ಯಾನು ಇವ ಎಟ್ರೆ ಅಭ್ಯಾಸ ಮಾಡ್ಯಾನ? ಏನು ಸುದ್ದಿ? 40 ರೂಪಾಯಿದಾಗ 4 ತಲೆ ಬಡ್ಕೋತಾನ ದೇವ್ರಂದ. ಇದು ಆಸಾಮಿ ಟೇಪಿಗೆ ಹಾಕೋದಾದ. ನಾ ಏನೂ ಮಾತಾಡ್ಬೋದು, ಗಪ್ ಚುತ್ಕೊ. ಅವ್ನು ಹೋಗುತ್ತಾನ, ಒಟ್ಟೆ ಮಾತಾಡೋಣ.
ಹೋದ ಅಂದ್ರೆ ಕಣ್ ತೆರಿತಾನೆ. ಅವ ಬಂದ ದೇವ್ರ ಇದಿಲ್ಲ ಅಟ್ಟತ್ತದೆ. ಯಾಕ ಗೊತ್ತಿಲ್ಲ ಅವನಿಗೆ, ಗೊತ್ತಿಲ್ಲ. ನೀ ಏನಾರ ಕೊಡ್ಲಾರಿ ಜಗತ್ನಾಗ ಏನೂ ಸಿಗುದಿಲ್ಲ. ಲಕ್ಷದ ಇಟ್ಕೋ. ಬ್ಯಾಂಕ್ನ ಮ್ಯಾನೇಜರ್ ಬಡ್ಡಿ ಕೊಡ್ತಾನಂದ್ರೆ ಗಂಟು ಇಡಬೇಕು. ಪಾಸ್ಬುಕ್ ತೊಗೊಂಡೋಗಿ ಅವ ಕೊಡ್ತಾನ. ನೀ ಡೈರೆಕ್ಟ್ ಹೋಗೋಣ ಪಾಸ್ಬುಕ್ ತೊಗೊಂಡು ಅವನ ಮುಂದೆ ಹೋಗಿ ಕೊಡು ರೊಕ್ಕ, ಜಪ್ಪತ್ ಕಪ್ಪಾಳಿ ಕೊಡ್ತಾನ. ರೊಕ್ಕ ಕೊಡೋದಿಲ್ಲ ಅವ. ನೀ ಏನು ಕೊಟ್ಟಿದಿ? ನಿನಗೇನು ಈಗ ಚಲೋ ಹೆಣ್ತಿ ಸಿಕ್ಕದ, ಚಲೋ ಮಕ್ಕಳು ಸಿಕ್ಕವ, ಚಲೋ ಗಂಡ ಸಿಕ್ಕದ, ಚಲೋರ ಗೆಳತನ ಸಿಕ್ಕದ, ಸಂಪತ್ತು ಸಿಕ್ಕದ. ಯಾಕೆ ಸಿಕ್ಕದ? ಹಿಂದೆ ಮಾಡಿದತ್ತೀಗ ಸಿಕ್ಕದ. ಈಗ ಮಾಡಲಿಲ್ಲ ಅಂದ್ರೆ ಮುಂದೆ ಸಿಗಂಗಿಲ್ಲ. ಮತ್ತು ಹಿಂದಿಂದ ನಿನಗೆ ಖಾತ್ರಿ ಅದೀಗರೆ ಮಾಡು. ಮಾಡೋರಿಗಾರ ಸುಮ್ಮ ಸಡ್ಲಿ ಬಿಡು. ಒಂದೊಂದು ಮುದುಕರಾಗ್ಯಾವ, ಕುಡೋದಿಲ್ಲ ತೊಳೋದಿಲ್ಲ, ಸುಮ್ಮ ಕುಂದಿರ್ಬೇಕಲ್ಲ ಮನೆ ಮುಂದೆ. ಯಾರ್ಯಾರು ಹಾಯ್ದು ಹೋದು ಅಂದ್ರೆ ಇವಕ್ಕೆ ಏನು ಕಾಮಣಿ, ನಮ್ಮ ಮನೆಗೆ ಬಂದು ಏನು ಹೋಯ್ತಾರ ಅಂತೇಳಿ ಅವು ಸುಮಾರು ರಸ್ತೆ ಹಿಡ್ದೋತ. ಯಾರವರು? ಸದ್ಗುರುನಾಥ ರುದ್ರಮುನಿ ಅಪ್ಪಾಜಿಯವ್ರು ಇರ್ಕಿ ದಯ ಮಾಡಿಸ್ತಾರ. ತಾವೆಲ್ಲ ಚಪ್ಪಾಳಿ ಶಿವ ಹರ ಹರ ಮಹಾದೇವ. ಸದ್ಗುರು ಮಹಂತ ಮಣಿಪಾಳೇಶ್ವರ ಮಹಾರಾಜ ಕಿ ಜೈ. ಶ್ರೀ ಗುರು ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಮಹಾರಾಜ ಕಿ ಜೈ. सकल साधु संत महाराज की जय. शिव सांबदे नमः पार्वते पति शिव हर हर महादेव. सद्गुरुनाथ महाराज की जय. ಏನ್ ಹೇಳಕತ್ತಿದ್ದೆ? ಆ ಮುದುಕ ಸುಮ್ ಕುಂದ್ರಬೇಕಿಲ್ಲ. ಅವ್ರು ಕುಂದ್ರಸ್ಯಾರ, ಸುಮ್ಮ ಕುಂದ್ರು ಆತ. ಅದಕ್ಕೇನು ಕಾಮಣಿ? ನನಗರೆ ಕಣ್ಣು ಹೋಗ್ಯಾವ. ನಾ ಅರೆ ಮಟ್ಟಕ್ಕೆ ₹1 ಕೊಟ್ಟಿಲ್ಲ, ಯಾರಿಗೂ ಒಂದು ತುತ್ತು ಕೊಟ್ಟಿಲ್ಲ. ಸಪ್ಪಳು ಕೇಳಿಸ್ತಂದ್ರೆ ಹಾ ಮಾಡ್ತಾನೆ ನೋಡು. ಯಾರವರು? ಅವ್ರ ಮನೆಯವ್ರು ಸುಮ್ಮ ಕುಂದ್ರು ಮುದಾಡಿ ಆತಾವು. ಸಪ್ಪಳ ಆದಂಗೆ ಐತಲ್ಲ, ಕಣ್ಣು ಕಾಣಲ್ಲ, ಸಪ್ಪಳ ಆಗ್ಯದ ತಿಳ್ಕೊತೀನಿ. ಹಿಂದೆ ನಾಯಿಗೆ ಇದ್ದೇನು? ನಾಯಿಗೆ ತಿಳಿತ ಸಪ್ಪಳ. ನಾಯಿ ನಿದ್ದೆ ಎತ್ತರು ನೋಡ್ಬೇಕಾರೆ ಯಾರು ಹಾಯ್ಬರಿ ಕಣ್ ತೆರಿತೇವೆ. ಒಬ್ಬೊಬ್ರು ಹಾರ ಪುರಾಣಕ್ಕೆ ಪ್ರವಚನಕ್ಕೆ ಯಾಕೆ ಬರ್ಲಾಗಿರಿ ಅಂತ ಕೇಳ್ತೀನಿ ನಾ. ಮನೆ ಕಡೆ ಮನ್ಯಾಗ ಏನಾಗ್ತದ ಆಗ್ರಿ, ಮನೆ ಕಡೆ ಬೇಕಿಲ್ಲ. ನಾ ಅವನಿಗೆ ಕೇಳ್ತೀನಿ, ಮನ್ಯಾಗ ಸತ್ತವ್ರು ಭಾಳೋ ಹೊರಗೆ ಸತ್ತವ್ರು ಭಾಳೋ? 8 ಮಂದಿ ಸತ್ತರು ಮನೆಗೆ ಸತ್ತಾರ, ಹೊರಗೆ ಯಾರು ಸತ್ತಿಲ್ಲ, ಕಡಿಮೆ ಸತ್ತಾರ. ಮತ್ತು 8 ಮಂದಿಗೆ ಜೀವ ತೊಗೊಂಡದ ಮನೆ ನಿಂದೊಬ್ಬನ ತೋಳರಿ ಬಿಡ್ತದ? ಅಲ್ಲೇಕಿದ್ದಿದ್ ಬಾ. ಮತ್ತೇನತ್ತ ನಾ ಎಲ್ಲ ಬರ್ತೀನಿ ರೀ. ಏನಾಯ್ತು? ಒಂದು ಅಕ್ಷರ ತಿಳಿಯಲ್ರಿ. ಮತ್ತೆ ತಿಳಿಲಿಲ್ಲ ಅಂದ್ರೆ ಸುಮ್ಮರಿ ಬಾಲ. ನೀ ತಿಳಿಲಾರೆ ಬಂದು ಕುಂದ್ರು, ತಿಳಿದರೆ ಬಂದು ಕುಂದ್ರು, ನಿನಗೆ ಬಂದೇ ಬರ್ತದ ಲಾಭ. ಬೆಂಕಿ ತಿಳಿದು ಹಿಡಿದ್ರು ಸುಡ್ತದ, ತಿಳಿಲಾರೆ ಹಿಡಿದ್ರು ಸುಡ್ತದೆ. ಸಂತರ ಸಂಘ, ಮಹಾತ್ಮರ ಸಂಘ, ಅಧ್ಯಾತ್ಮದ ಗೆಳತನ, ಅದು ನಿನಗೆ ತಿಳಿದ್ರೂ ಫಲ ಕೊಡ್ತದ, ತಿಳಿಲಿಲ್ಲ ಅಂದ್ರೂ ಫಲ ಕೊಡ್ತದ. ಬಾ. ನೆಂಬಿದೇನು ದೇವ್ರಿಗೆ ನಂಬದಟ್ಟು? ದೇವ್ರಿಗೆ ನೋಡಿ ಬೇಡ್ಕೊಳ್ಳೋದು ಎಷ್ಟು ಚಂದ ಬೇಡ್ಕೊಳ್ಳೋದು. ಬರೀ ಸಂಕಟ ಬರಬೇಕು. ಹೆಂಗ? ಬಿತ್ತುಣಿಗೆ ಬರಬೇಕು, ಮನೆಯಾಗ ಎತ್ತು ಕುಂಟು ಬಿದ್ದಿರಬೇಕು, ಬೀಜಕ್ಕೆ ರೊಕ್ಕ ಇರಬಾರ್ದು, ಗೊಬ್ಬರ ಸಿಗಬಾರ್ದು, ಏನು ಮಾಡ್ತಿ ಮಾತು ಕೇಳಬಾರ್ದು, ಅಡಿಸಿರ ಬಡ್ಡಿಯಂಗೆ ರೊಕ್ಕ ಸಿಗಬಾರ್ದು. ಹರ 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 ಜಗಲಿ ಕಡೆ ಜಿಗಿತಾನ ನೋಡು. ಮತ್ತೇನತ್ತಾನ? ಜಗಲೇ ಕೆಲಸ ಅಲ್ಲೇ ಈ ಕಡೆ ಮಳ್ಳಾಳಪ್ಪನ ಕಡೆ ಬರ್ತಾನ. ಏನತ್ತಾನ? ನಿನಗೆ ಗೊತ್ತಾ? ಅರೆ ಗಬ್ರು ಅತ್ತಾನ. ಈಗ ಯಾಕೆ ಬಂದಿದ್ದು ಗೊತ್ತಿಲ್ಲ ನನಗ. ಅಲ್ಲೆಲ್ಲ ಸಜ್ಜಿಗಡೆ ಆಗ್ಯದ. ಸಜ್ಜಿದ್ದಾಗ ಬಂದಿದ್ದಿ, ಮಠದ ಕಡೆ ಬಂದಿದ್ದಿ. ಮಕ್ಕಳ ಮನಗಂಡ ಗಳಿಸ್ತಿದ್ರು, ಸಂಪತ್ತು ರಗಡಿತ್ತು, ಸ್ವಸ್ಥರು ಬಿಸಿ ರೊಟ್ಟಿ ಮಾಡಿ ಕೊಡ್ತಿದ್ರು, ಹೆಂಡತಿ ಜಳಕಕ್ಕೆ ನೀರು ಇಡ್ತಿಳು, ಮಂದಿ ಗೌರವ ಕೊಡ್ತಿದ್ರು, ಬಾತಿದ್ರು, ಹೋಗತ್ತಿದ್ರು, ಎಲ್ಲ ಭೋಗ ವಿಲಾಸ ಇತ್ತು. ಅವಾಗ ಬಂದಿದ್ದೀನಿ ಮಠದ ಕಡೆ. ಏನಂದಿದೆ ಅವಾಗ? ಎಲ್ಲಿದ್ದೇವ್ರ? ಪುರಾಣ ಅವರವ ಇನ್ನ ಎಷ್ಟು ಇರ್ತಾನ? ಯಾಕೆ ಬರಲಿಲ್ಲ ಅವಾಗ? ಸಜ್ಜದಲ್ಲಿ ಸಜ್ಜ ತಪ್ಪಿಸ್ಕೊಂಡು ಬಂದೆ ಬರ್ತಾನೆ ನೋಡು. ಯಾವಾಗ ನೋಡ್ಬೇಕು? ಹ್ಯಾಂತಿ ನಂಬಾರ್ದು, ಮಕ್ಕಳನ್ನ ನಂಬಾರ್ದು, ಓಣನವ್ರು ನಂಬಾರ್ದು, ಹೊಲ ಬೆಳಿಬಾರ್ದು, ರೊಕ್ಕ ಸಿಗಬಾರ್ದು. ಅವಾಗ ಬರ್ತಾನೆ ನೋಡು. ನಮ್ಮ ಕೈಗುಣ ಸುಮಾರು ಅದ್ರಿ. ಏನೈತ್ರಿ? ನಮಗೆ ಮೊದಲೇ ಗೊತ್ತಾಗಿದ್ರ ಏನು ಮಾಡ್ತಿದ್ದಿದ್ದು? ಹಗಲ ರಾತ್ರಿ ನಾ ಎಷ್ಟು ದುಡಿದ್ರಿ ಇವ್ರ ಕಾಲಾಗ. ಅರು ಹಿಡ್ದಾರ್ರಿ,
ಚಾರಿ ತಂದು ಕೊಡ್ತಾರ್ರಿ. ಇವ್ರ ಗೆಳತನ ಸಾಕೆ ಸಾಕು. ಹಂಗ್ಯಾಂಗೋ ಅವರೆಲ್ಲ ಕೈ ಹಿಡ್ದವ್ರಾರು, ಒಡ ಹುಟ್ಟದವ್ರಾರು, ಅಲ್ಲೇ ಇರು. ವಲ್ಲಪ್ಪ, ಅವ್ರಿಗೆ ನಮಗೇನು ದರ್ಶನ ಎಲ್ಲಿ? ಇಲ್ಲಿ ಅಲ್ಲ, ಕಲ್ಲೆತ್ತ. ಅಲ್ಲಿ ಅಂದ್ರೆ ಎಲ್ಲಿ? ಸ್ವರ್ಗದಾಗ ಬೆಟ್ಟೆತ್ತ. ಸ್ವರ್ಗಕ್ಕೆ ಹೋಗ್ತಾನೆ ಇವ. ಸ್ವರ್ಗಕ್ಕೆ ಹೋಗಿ ಕೆಲಸ ಏನು ಮಾಡ್ಯಾನ? ಸ್ವರ್ಗಕ್ಕೆ ರೊಕ್ಕ ರೂಪಾಯಿ ದ್ರೋಗಕ್ಕೆ ಬರ್ತದ? ಸ್ವರ್ಗಕ್ಕೆ ಮಕ್ಕಳು ಅಣ್ಣತಮ್ಮರಿ ದ್ರೋಗಕ್ಕೆ ಬರ್ತದ? ಸ್ವರ್ಗಕ್ಕೆ ಪುಣ್ಯ ಬೇಕು. ಓ ಮಾರಾಯ, ಪುಣ್ಯ ಇದ್ರೆ ಹೊಲಕ್ಕೆ ಬರ್ತದೆ, ಸುಮ್ಮನೆ ಹೊಲಕ್ಕೆ ಬರೋದಲ್ಲ. ಅವಾಗ ಬರ್ತಾನೆ ನೋಡಿ, ರಬ್ಬ ಈ ಬತ್ತಿ ಹಚ್ಕೊಂಡು, ಹೂ ಅಡ್ಡ ಹಿಡ್ಕೊಂಡು, ಉದು ಬತ್ತಿ ಹಿಡ್ಕೊಂಡು, ಮಡ್ಯಾಳಪ್ಪನ ಮುಂದೆ ನಿತ್ತು ಬೇಡ್ಕೊಳ್ಳೋದು ಅತನ ಒಡದೆ. ಏನಪ್ಪ ಮಡ್ಯಾಳಪ್ಪ, ನಮ್ಗೆ ಇಂಥ ಎಳೆ ತರಬಾರ್ದಾಗಿತ್ತು. ಯಾರು ತಂದಾರ? ಮಡ್ಯಾಳ ತಂದಾನ? ನೀನೇ? ಅವ ದೇವ್ರು ಎಂದೂ ಇಂಥ ಎಳೆ ತರೋದಿಲ್ಲ. ಅವ ದೇವ್ರ ಕೆಲಸ ಏನು? ಚಲೋ ಮಾಡೋದು. ಗುರುವಿನ ಕೆಲಸ ಏನು? ಉದ್ಧಾರ ಮಾಡೋದು. ನೀನೇ ತಂದುಕೊಂಡು ಎಳೆ. ಯಾವಾಗ ಯಾವಾಗ ಯಾವಾಗ? ಪೂರ್ವ ಜನ್ಮದ ಹಿಂದಿನ ಗೆಳತಿ ನಾ ಮಾಡಿಕೊಂಡೆ ನಿನ್ನೆ ಹೆಂಡತಿ. ತಿಳ್ಕೊಳ್ಳಿಲ್ಲ, ಈ ಜನ್ಮದ ರಹಸ್ಯ ತಿಳ್ಕೊಳ್ಳಿಲ್ಲ, ಶರೀರ ರಹಸ್ಯ ತಿಳ್ಕೊಳ್ಳಿಲ್ಲ, ದೇವರು ತಿಳ್ಕೊಳ್ಳಿಲ್ಲ, ಗುರು ತಿಳ್ಕೊಳ್ಳಿಲ್ಲ. ನಿನಗೆ ಬರ್ತದ ಸುಖ? ಆತದ ಜ್ಞಾನ? ಎಲ್ಲಿದಾತದ? ಏನು ಮಾಡಿದಂಥ ಕೆಲಸ? ಮತ್ತು ಅದೇ ಗುರುಗಳಿಗೆ ನೋಡ್ರಿ, ದೇವ್ರಿಗೆ ಎಷ್ಟು ಮಾಡ್ತಾನಿಲ್ಲ, ಗುರುಗಳಿಗೆ ಮಾಡ್ಯಾನ? ಮಾಡಿಲ್ಲ. ನಾ ಹತ್ತೀನಿ ತಿಳಿಯಂಗ, ಹೆಣ್ಮಗಳು ಸುರ್ವಿಗೆ ಲಗ್ನ ಆಯ್ತಂದ್ರೆ ಗಂಡಗೆ ಎಷ್ಟು ವ್ಯವಸ್ಥೆ ಮಾಡ್ತಾಳ್ರಿ? ಎಷ್ಟು ಮಾಡ್ತಾಳೆ? ಅವ ಬಂದನೂದ್ರಾಗ ಬಕೆಟ್ ತುಂಬಿ ಇಡ್ತಾಳೆ, ಟ್ಯಾವೆಲ್ ಇಡ್ತಾಳೆ, ಮಾರಿಗೆ ನೀರು ಇಡ್ತಾಳೆ, ಆಗಿಂದ ಉಪ್ಪಿಟ್ಟು ಮಾಡ್ತಾಳೆ, ಆಗಿಂದ ಚಹಾ ಮಾಡ್ತಾಳೆ. ಅವನು ಬಾಯಾಗ ಬರೋದ್ರಾಗ ಕೈಯಾಗ ಕೊಡ್ತಾಳಿಲ್ಲ. ಅಗದಿ ಹಿಂಗೆ ಅನುಭವ ಮಾಡ್ಕರಿ. ಅದೇ ಒಂದು ಆಕಿನ ಹೊಟ್ಟೆ ಕೂಸು ಹುಡ್ತಂದ್ರ ಇವ ಬಂದು ಅಗದ ಹೇಳಿದ್ರೆ ಏನು ಮಾಡ್ತಾಳೆ? ಆಕಿ ಪ್ಯಾಡಿ ಮೇಲಿದ್ದು ಕೂಸಿ ನೋಡ್ತಾಳಿಲ್ಲ. ಏನತ್ತಾಳ? ಏಯ್ ರೊಟ್ಟಿ ಮಾಡಿದಿಲ್ಲ? ಇಲ್ರಿ, ಕೂಸದ್ರಿ. ನಾ ಮಾಡ್ಕೊತೀನಿ ತಗೋ. ಇದು ರೊಟ್ಟಿ ತಾನೇ ಮಾಡ್ಕೊತ ನಿಂದ್ರಿ, ನಾ ಎರಡು ನಾ ಬಡ್ಕೊತೀನಿ ತಗೋ. ನಾ ಎಲ್ಲ ತೊಳ್ಕೊತೀನಿ ತಗೋ. ಈಗ ಅನುಭವ ಮಾಡ್ರಿ. ಸುರುವಿಗೆ ಆಕಿ ಗಂಡಗೆ ಅಟ್ಟೆ ವ್ಯವಸ್ಥೆ ಮಾಡ್ಯಾಳಿಲ್ಲ. ಯಾಕ? ನಾ ಅವನ ಹೇಳ್ತಿದ್ದೀನಿ, ಅವ ನನ್ನ ಗಂಡನ, ಅವನು ಬಿಟ್ರೆ ಯಾರೂ ಇಲ್ಲ, ಅವ ಹೇಳಿದ್ದು ನಾ ಕೇಳಿಲ್ಲ ಅಂದ್ರೆ ಈ ಮನೆಯಾಗ ಜಾಗ ಇಲ್ಲತ್ತ ಹ್ಯಾಂಗ ಮಾಡ್ಯಾಳ. ಅದೇ ಹೆಣ್ಣುಮಗಳು ಒಂದು ಕೂಸು ಹುಟ್ಟದ ಬಳಕ ಅವನ ಮಾತು ಕೇಳೇಳೇನು? ಏನಲ್ಲಕತ್ತಾಳ? ತ್ವಡಿ ಮ್ಯಾಲ ಕೂಸದತ್ತನೆ ಅವ ಹ್ಯಾಂಗ ಹೇಳ್ತಾಳ. ಅವ ಹೇಳವನು ದಗದ ಹ್ಯಾಂಗ ಕಮ್ಮ ಮಾಡ್ತಾನ. ಅವ ಏನಾರು ಹೇಳಿದ್ರು ಏನತ್ತಾನ? ಬಾಯಿಲಿ ಎತ್ತಾನ, ನಾನೇ ಮಾಡ್ಕೋತೀನಿ ತಗೋತ್ ಹೆಂಗತ್ತ ನೋಡು. ಹಾಂಗ ತಮ್ಮ ಹೆಣ್ಮಗಳು ಕೂಸು ಹುಟ್ಟಕ್ಕಿಂತ ಮೊದಲ ಎಷ್ಟು ಗಂಡನ ಮೇಲೆ ಹಂಬಲಿತ್ತು, ಕೂಸು ಹುಟ್ಟದ ಒಳಗ ಆ ಗಂಡನ ಪ್ರೇಮೆ ಕೂಸಿನ ಮೇಲೆ ಬಂದು ಹ್ಯಾಂಗ ದುಃಖದಿಂದ ಬಿಡುಗಡೆ ಆಗ್ಯಾಳು. ಅದರಂತೆ ಲಕ್ಷ ಇಡ್ರಿ, ಅದರಂತೆ ಪರಮಾತ್ಮನ ಮೇಲೆ ಸದಾ ಇರ್ರಿ, ತಕರಾರಿಲ್ಲ. ಸದ್ಗುರುನಾಥ ಸಿಕ್ಕ ಅಂದ್ರ, ಜ್ಞಾನದ ಮಗ ಹುಟ್ಟದ ಅಂದ್ರ ಅಲ್ಲಿ ಪ್ರೇಮ ಕಿತ್ರಿ ಇವನ ಮ್ಯಾಲ ಇಡ್ರಿ. ಕೂಸ ತೊಡೆ ಮೇಲಿದ್ದಾಗ ಏನಾರು ಹೇಳೇನಮ್ಮ? ಅಕಸ್ಮಾತ್ ಹೇಳಿದ್ರೆ ಮಾಡ್ಯಾಳ? ನೆವ ಹೇಳ್ತಾಳೆ. ನೆವ ಕೂಸದ್ರಿ, ತೊಡೆ ಮೇಲೆ ಅದ್ರಿ, ನೆವ ಹೇಳಿದ್ರೆ ಅವ ಏನ್ರಿ ಮಾಡ್ಯಾನ? ಹಂಗ ಸದ್ಗುರುನಾಥ ಸಿಕ್ಕ ಅಂದ್ರೆ ಪರಮಾತ್ಮ ಏನು ಮಾಡಲ್ಲ. ಯಾಕೇನು ಮಾಡಲ್ಲ? ಸದ್ಗುರುನಾಥ ನನ್ನ ಸ್ವರೂಪ ಇವನಿಗೆ ತಿಳಿಸಲಕತ್ತಾನ, ಬಂಧನದಿಂದ ಬಿಡುಗಡೆ ಮಾಡಬೇಕು. ಆ ಕೆಲಸದಾಗ ಅವನಿಗೆ ಕಲ್ಯಾಣ ಮಸ್ತು ಅತ್ತಾನ. ನಮ್ಮದು ಹಂಗಿಲ್ಲ, ಕಳ್ಳ ಬೆಳಗನ ಹೋಗದೆ ನೋಡು, ಕಳ್ಳ ಬೆಳಗ್ಗೆ ಹೋಗದೆ. ಮಡ್ಯಾಳಪ್ಪ ಇಂಥ ಪರಮಜ್ಞಾನಿ, ಅವನ ಮಾತು ಭಾಳ ಬೇಕಾಗಿಲ್ಲ. ಒಂದೇ ಒಂದು ನುಡಿ ಸಿಕ್ಕರೆ ಜನ್ಮ ಧನ್ಯ ಆಗ್ತದೆ. ಒಂದೇ ಒಂದು ನುಡಿ ಉದ್ಧಾರ ಅಲ್ಲಕ್ಕೆ ಭಾಳ ಬೇಕೇನು? ಒಂದು ನುಡಿ. ನಾನು ನಿಮಗೆ ಕೇಳ್ತೀನಿ, ಕೊಡ ತುಂಬಿದ ಕೊಡ ಖಾಲಿ ಆಲಕ್ಕೆ ತೂತು ದಮ್ಮ ಬೇಕಾ? ಸಣ್ಣ ಬೇಕಾ? ಸಣ್ಣ ಇದ್ರು ಖಾಲಿ ಆಗ್ತದೆ, ದಮ್ಮ ಇದ್ರು ಖಾಲಿ ಆಗ್ತದೆ. ನೀವು ಉದ್ಧಾರ ಆಲಕ್ಕೆ ಊಸು ಹಾಡಬೇಕಾಗಿಲ್ಲ. ಒಂದೇ ಒಂದು ಪದ, ಒಂದೇ ಒಂದು ನುಡಿ, ಒಂದೇ ಒಂದು ಮಾತು ಅಲ್ಲಿನ ಜೀವನದಾಗ ಅನುಕೂಲ ಮಾಡಿಕೊಂಡೆ ಅಂದ್ರೆ ನಿನ್ನಂಥ ಧನ್ಯರು ಯಾರು ಇಲ್ಲಪ್ಪ. ಅಂಥ ಸದ್ಗುರುನಾಥ ಮಡಿವಾಳ ಮುತ್ಯ ಅನಂತ ನುಡಿಗಳ ಬರದಾರ. ಮಡಿಯಲ್ಲಿಂದ ಮನಿಮಾರ ಸಾರಿಸಿ, ಮೈ ತೊಳೆದಿದ್ದಿ ಬಿಸಿ ನೀರು ಕಾಸಿ, ಅಷ್ಟಗಂಧ ವಿಭೂತಿ ಧರಿಸಿ, 5 ಬೆರಳುಗಳಿಂದ ಉಣಿಸಿ.
ಎಷ್ಟು ಸರ್ ಹೇಳ್ಯಾರ? ಮಡಿಯಿಂದ ಮನಿ ಮಾರ ಸಾರಿಸಿ, ಮಡಿಯಿಂದ ಮನಿ ಮಾರ ಸಾರಿಸಿ ಅಂದ್ರೆ ಮಾನ ಮ್ಯಾಗ ಸಾರಿಸ್ತಿರಲ್ಲ, ಮಣ್ಣಿನ ಗಾಡಿಗೆ ಮಣ್ಣಿನ ರಾಡಿ ತೊಳೆದು ಸ್ವಚ್ಛ ಮಾಡೋದು ನಾವು. ಮಣ್ಣಿನ ಗಾಡಿ ಅಂದರೆ ಸ್ವಚ್ಛ ಆಗ್ತದ ಯಾವ್ರಿಗಾರ ಆಗ್ಯದ? ಮಡಿಯಿಂದ ಶುದ್ಧ ಮನಸ್ಸಿನಿಂದ. ಭಾಳ ಮಂದಿ ಹೊರಗೆ ತೊಕ್ಕೋತಾರ, ಹೊರಗೆ ತೊಕ್ಕೋಬೇಡ್ರಿ ಮರ. ಹೊರಗೆ ತೊಕ್ಕೊಂಡ್ರು ಹೊರಗಿನ ಹೊಲಸು ಹೋಗ್ತದ. ಹೊರಗಿನ ಹೊಲಸು ಹೋದ್ರೆ ದೇವ್ರ ಕೃಪೆ ಆಗೋದಿಲ್ಲ. ಒಳಗಿನ ಹೊಲಸು ಹೋಗ್ಬೇಕು ನೋಡು. ಒಳಗಿನ ಹೊಲಸು, ಒಳಗಿನ ಹೊಲಸು, ಒಳಗಿನ ಹೊಲಸು ಸಾಬಾನು ಪುಡಿಗೆ ಶಾಂಪುಕ್ಕೆ ಹೋಗೋದಲ್ಲ. ಒಳಗಿನ ಹೊಲಸು ಹೋಗ್ತದೆ. ಎದರಿಂದ? ಮಡಿವಾಳಪ್ಪನ ತತ್ವ ಪದದಿಂದ, ಸಾಧುಗಳ ಪಾದ ಧೂಳದಿಂದ. ಕಣ್ಣ ಸುತ್ತಿರ್ಬೇಕು, ಕಿವಿ ಸುತ್ತಿರ್ಬೇಕು, ನಾಲಿಗೆ ಸುತ್ತಿರ್ಬೇಕು, ಕಾಲ ಸುತ್ತಿರ್ಬೇಕು, ಜ್ಞಾನೇಂದ್ರಿಯಗಳು ಶುದ್ಧ, ಕರ್ಮೇಂದ್ರಿಯಗಳು ಶುದ್ಧ. ಈ ಒಟ್ಟು ಶುದ್ಧ ಅದು ಅಂದ್ರೆ ನಿನಗಡಿಗೇನು ಸಿಗ್ತದೆ? ತತ್ವಾಮೃತ. ಅಷ್ಟಗಂಧ. ಅಷ್ಟಗಂಧ ಅಂದ್ರೆ ಡೆಬ್ಬೆನ ಅಲ್ಲ. ಭಾಳ ಮಂದಿ ಡೆಬ್ಬೆನ್ ತೊಳಕತ್ತಾವ. ಟ್ಯೂಬೇ ಬಂದಾವೀಗ, ಹಚ್ಕೊಳ್ಳೋ ಟ್ಯೂಬೇ. ಅದು ಹ್ಯಾಂಗದ ಟ್ಯೂಬ್ ಅಂದ್ರೆ ಗಾಡಿಗೆ ಸುಣ್ಣ ಬಡ್ದಟ್ಟು ಬಿಗುತ್ತವೆ. ಅಷ್ಟಗಂಧ, ಅಷ್ಟಗಂಧ, ಅಷ್ಟಗಂಧ. ಲಕ್ಷ ಇಡ್ರಿ. ಅಷ್ಟ ಅಂದ್ರೆ 8, ಗಂಧ ಅಂದ್ರೆ ವಾಸನೆ. 8 ಮದಗಳೇ ನಾವು ನೋಡು. ಅವು 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 ನಿನ್ನಲ್ಲಿ ಸುವಾಸನೆ ಬೀರ್ಬೇಕು ಮಾರಾಯ. ಅಂತ ಗಂಧ ಧಾರಣ ಮಾಡು. ನಿನ್ನ ಬಲ್ಲಿ ಕೂತ್ರ ಆನಂದ ಅನಿಸ್ಬೇಕು ನೋಡು. ನಿನ್ನ ಬಲ್ಲಿ ಕೂತ್ರ ನೀ ಸಾಬಾನ್ ಹಚ್ಚಿ ಮೈ ತೊಕ್ಕೊಂಡಿದಿ, ಮಗ್ಗಲು ಕುಂದ್ರ ನೀನು ಗುಣ ಹೊಲಸಿದ್ರೆ ಏನತ್ತಾನ? ಅಂತ ಹೊಲಸನ ಬಲ್ಲಿ ಕೂತಿ. ಅರ್ಬಿ ಮೇಲೆ ಸ್ವಚ್ಛ ಆಗೋದಲ್ಲ, ಸಾಬಾನ್ ಮೇಲೆ ಸ್ವಚ್ಛ ಆಗಲ್ಲ. ಎದ್ರ ಮೇಲೆ? ಎದ್ರ ಮೇಲೆ? ಈ ಶರೀರ ಸ್ವಚ್ಛ ಇಟ್ಕೊಳ್ಳೋದಲ್ಲೋ ಮಾರಾಯ. ಭಾಳ ಮಂದಿ ಎತ್ತೀನಿ ನಾವು 3 ಹೊತ್ತು ಮೈ ತೊಕ್ಕೋತೀವಪ್ಪ. ಇನ್ನೂ 2 ಹೊತ್ತು ತೊಕ್ಕೋರಪ್ಪ. ನಮ್ಮದೇನು ತಕ್ರಾರ? ಏನಂತದ 3 ಹೊತ್ತು ತೊಕ್ಕೊಂಡಿರ್ತೀನಿ ನಾವು ತೊಗೊಳ್ಳೋರು ಬೇಡ ಅನ್ನೋದಿಲ್ಲ, ಯಾರಿಗೆ ಬೇಡ ಅನ್ನೋದಿಲ್ಲ. ಒಟ್ಟ ತಮ್ಮ 3 ಹೊತ್ತಲ್ಲ 6 ಹೊತ್ತು ತೊಕ್ಕೋ, ನಿನ್ನ ಕೆಲಸ ಆಗೋದಿಲ್ಲ. ಹಂಗೆ ಮುತ್ತೆ? ಅರೆ ಎಮ್ಮೆ ಬ್ಯಾಸಿಯಾಗ 3 ತಿಂಗಳು ಹಳದಾಗಿರ್ತದಲ್ಲೋ. ಮೀನು ನೀರಾಗ್ಯದಲ್ಲ, ಕಪ್ಪಿ ನೀರಾಗ್ಯದಲ್ಲ. ಆಗ್ಯದ ಕೆಲಸ? ಆಗ್ಯದ? ನೀರು ತೊಕ್ಕೊಳಕ್ಕೆ ಬೇಡ ಅಂದಿಲ್ಲ, ಎಟ್ಟು ಬೇಕಾಡ ತೊಕ್ಕೋ. ಆದ್ರೆ ಕಿಲ್ಲಿ ಸ್ವಚ್ಛ ಮಾಡ್ಕೊ. ಅಕ್ಕ ಮನೆ ಬರ್ದಿಲ್ಲ, ಉಸಲೇ ಪರಿಮಳವಾದಾಗ ಕುಸುಮದ ಹಂಗೆ ಕೈಯ. ಮಾನವರೆಲ್ಲ ಮೌನದೊಳಗೆ ಮಿಂದು ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ. ಮಾನವರೆಲ್ಲ ಮೌನದೊಳಗೆ ಮಿಂದು ಸ್ನಾನವ ಮಾಡಿರೋ, ಸ್ನಾನವ ಮಾಡಿರೋ, ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ. ಸ್ನಾನವ ಮಾಡಿರೋ, ನೀವು ಸ್ನಾನವ ಮಾಡಿರೋ. ಮಾನವರೆಲ್ಲ ಮೌನದೊಳಗೆ ಮಿಂದು, ಮಾನವರೆಲ್ಲ ಮೌನದೊಳಗೆ ಮಿಂದು ಸ್ನಾನವ ಮಾಡಿರೋ, ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ. ಸ್ನಾನವ ಮಾಡಿರೋ, ನೀವು ಸ್ನಾನವ ಮಾಡಿರೋ. ತನ್ನ ತಾನರಿತುಕೊಂಬುದೇ ಒಂದು ಸ್ನಾನ, ಅನ್ಯಾಯ ಮಾಡದಿರುವುದೇ ಒಂದು ಸ್ನಾನ, ಅನ್ನದಾನವ ಮಾಡುವುದೊಂದು ಸ್ನಾನ, ಅನ್ನದಾನವ ಮಾಡುವುದೊಂದು ಸ್ನಾನ. ಹರೇ ನಿನ್ನ ಧ್ಯಾನವೇ, ಹರೇ ನಿನ್ನ ಧ್ಯಾನವೇ ನಿತ್ಯ ಗಂಗಾ ಸ್ನಾನ. ಸ್ನಾನವ ಮಾಡಿರೋ, ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ.
ಪರಸತಿಯ ಭ್ರಮಿಸದಿದ್ದರೆ ಒಂದು ಸ್ನಾನ, ಪರ ನಿಂದೆಯ ಮಾಡದಿದ್ದರೊಂದು ಸ್ನಾನ. ಪರಸತಿಯ ಭ್ರಮಿಸದಿದ್ದರೆ ಒಂದು ಸ್ನಾನ, ಪರ ನಿಂದೆಯ ಮಾಡದಿದ್ದರೆ ಒಂದು ಸ್ನಾನ. ಪರೋಪಕಾರ ಮಾಡುವುದೊಂದು ಸ್ನಾನ, ಪರೋಪಕಾರ ಮಾಡುವುದೊಂದು ಸ್ನಾನ. ಪರತತ್ವವ ಅರಿತುಕೊಂಬುದೇ ಒಂದು ಸ್ನಾನ, ಪರತತ್ವವ ಅರಿತುಕೊಂಬುದು ಒಂದೇ ಸ್ನಾನ. ಸ್ನಾನವ ಮಾಡಿರು ನೀವು, ಸ್ನಾನವ ಮಾಡಿರು ಜ್ಞಾನ ತೀರ್ಥದಲ್ಲಿ. ಸಾಧು ಸಜ್ಜನರ ಸಂಘವೇ ಒಂದು ಸ್ನಾನ, ಸಾಧು ಸಜ್ಜನರ ಸಂಘವೇ ಒಂದು ಸ್ನಾನ. ಭೇದ ಭೇದ ಅಳಿದಡೆ ಒಂದು ಸ್ನಾನ. ಆದಿಮೂರ್ತಿ ಕಾಗಿನಲೆ ಅಧಿಕೇಶವನ, ಆದಿಮೂರ್ತಿ ಕಾಗಿನಲೆ ಅಧಿಕೇಶವನ. ಪಾದ ಧ್ಯಾನವೇ ನಿತ್ಯ, ಪಾದ ಧ್ಯಾನವೇ ನಿತ್ಯ. ಗಂಗಾ ಸ್ನಾನ, ಗಂಗಾ ಸ್ನಾನ. ಸ್ನಾನವ ಮಾಡಿರೋ, ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ. ಮಾನವರೆಲ್ಲ ಮಾನದೊಳಗೆ ಮಿಂದೋ, ಮಾನವರೆಲ್ಲ ಮಾನದೊಳಗೆ ಮಿಂದೋ. ಸ್ನಾನವ ಮಾಡಿರೋ, ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ. ಸ್ನಾನವ ಮಾಡಿರೋ, ಸ್ನಾನವ ಮಾಡಿರೋ, ಸ್ನಾನವ ಶಿವ ಸಾಂಬದೇ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಸದ್ಗುರು ಮಹಂತ ಮಡಿವಾಳೇಶ್ವರ ಮಹಾರಾಜ ಕಿ 5 ನಿಮಿಷ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ನಮ್ಮ ಗವೆ ಭಾಳ ಚಲೋ ಆಡದ. ಜಳಕ್ಕೆ ಅದಕ್ಕತ್ತಾರ, ನಿನ್ನಿಂದ ಒಳ್ಳೆ ಕೆಲಸ ಆತಿತ್ತಂದ್ರೆ ಅದು ಜಳಕ. ನೀರಾಗ ಕಣ್ಣ ಮುಚ್ಚಿ ಕುಂದ್ರೋದು. ಈರಣ್ಣ ಸಜ್ಜನ್, ಸಾಕಿನ್ ಕಡ್ಕೊಳ್, ಇವರು 200 ರೂಪಾಯಿ ನಮ್ಮ 3 ಮಂದಿ ಕಲಾವಿದರಿಗೆ ಕೂಡಿ ಕೊಟ್ಟಿದ್ದಾರೆ. ಅಂಥ ಪುಣ್ಯಾತ್ಮರಿಗೆ ಸದ್ಗುರುನಾಥ ಮಡಿವಾಳಪ್ಪ, ರುದ್ರಮುನಿ ಶಿವಾಚಾರ್ಯರು ಅವರಿಗೆ ನಿಮಗೆ ಎಲ್ಲರಿಗೂ ಸದಾ ಎಲ್ಲವನ್ನು ಕೊಟ್ಟು ಕಾಪಾಡಿ ಪ್ರಾರ್ಥನೆ ಮಾಡ್ತೇನೆ. ನೀರಾಗ ಮುಳುಗಿ ಬರದಿಲ್ಲ ಅವರು 8 ಸಲ ನೀರಾಗ ಮುಳುಗಿ ನಿನ್ನ ಅಂತಃಕರಣ ಶುದ್ಧ ಆಗಲಿಲ್ಲ ಅಂದ್ರೆ ನಿನ್ನ ಕೆಲಸ ಆಗೋದಿಲ್ಲ. ನೀ ಏನು ಮಾಡ್ಬೇಕಂದ್ರೆ ನಿನ್ನ ಮನಸ್ಸು ಸ್ವಚ್ಛ ಆಗಬೇಕು, ನಿನ್ನ ಬುದ್ಧಿ ಸ್ವಚ್ಛ ಆಗಬೇಕು, ನಿನ್ನ ಚಿತ್ತ ಸ್ವಚ್ಛ ಆಗಬೇಕು, ನೀನು ಅಭಿಮಾನ ಹೋಗಬೇಕು, ಮಮಕಾರ ಹೋಗಬೇಕು, ಅಹಂಕಾರ ಹೋಗಬೇಕು. ಅವೆಲ್ಲ ಹೋದು ಅಂದ್ರೆ ನಿನಗೆ ಪರಿಶುದ್ಧವಾದ ಪರಮಾತ್ಮ ನಿನ್ನ ಅಂತಃಕರಣದಲ್ಲಿ ಪ್ರಕಟ ಆತಾನ. ಇಲ್ಲಿ ಬಿಟ್ಟರೆ ಮತ್ತೊಂದು ಜಾಗ ಇಲ್ಲ ನೋಡ್ಲಿಕ್ಕ. ಇಲ್ಲಿ ಸದ್ಗುರುನಾಥ ತಿಳಿಸ್ಲಿಕ್ಕೆ ಸಾಧ್ಯ ಅದು, ಉಳ್ದನವ್ರಿಗೆ ಯಾರಿಗೆ ಸಾಧ್ಯ ಇಲ್ಲ. ಏನಾರ ಮಾಡಿ ಅವತ್ತು ಮಡಿವಾಳಪ್ಪ ಸಾಕಾಗಟ್ಟು ಕಷ್ಟಪಟ್ಟು ಎನ್ನೇ ತ್ರಾಸಿದ್ದರೂ ತನ್ನ ಸಿದ್ಧಾಂತ ಏನಿತ್ತು, ಸರ್ವರಿಗೆ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಡಬೇಕತ್ತೇನು ಸಿದ್ಧಾಂತ ಇತ್ತೋ ಅವರ ತತ್ವದ ಮುಖಾಂತರ ಜಗತ್ತಿಗೆ ತಿಳಿಸಿದ್ರು. ಈಗಿದ್ದ ಅಪ್ಪುಗಳು ಅದೇ ರೂಪ ತಾಳಿ ಸರ್ವರಿಗೆ ಸುಲಭ ರೂಪನಾಗಿ ತಿಳಿಸಲತ್ತ ಸದಾ ಪ್ರಯತ್ನ ಡಾಕ್ಟರ್ ರುದ್ರಮುನಿ ಅಪ್ಪುಗಳು ನಡೆದದ. ಸಮಯ ಭಾಳ ಆಗ್ಯದ. ಎಲ್ಲ ಅಪ್ಪಾಜಿಯವರು ಬಂದಾರ. ನೀವು ಕೂಡ ಆಶೀರ್ವಾದ ವಚನ ಕೇಳನ್ನು. 2 ನಿಮಿಷ ಏನಂದ್ರೆ ಇವತ್ತು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳದು ನುಡಿ ನಮನ ಎಲ್ಲ ಕಡೆ. 1 ವರ್ಷ ಆಯಿತು ಅಪ್ಪುಗಳಿದು ಆಗಿ, ದೇಹತ್ಯಾಗ ಮಾಡಿ. ಸಾಮಾನ್ಯ ಇದ್ದಿದ್ದಿಲ್ಲ ಅವ್ರು, ನಿಮಗೆಲ್ಲ ಪರಿಚಯ. ಎಲ್ಲನೂ ವಲ್ಲ ಅಂದ್ರೆ ಅವ್ರು ಎಲ್ಲ ವಲ್ಲ. ಕೊನೆಗೆ ಎಲ್ಲ ವಲ್ಲ ಅನ್ನೋದು ವಲ್ಲ. ಎಟ್ ನೋಡ್ರಿ, ಅಧ್ಯಕ್ಷ ಆಯ್ತು ಅಪ್ಪ ಮಠ ವಲ್ಲ, ರೊಕ್ಕ ವಲ್ಲ, ಅಮೇರಿಕದ ಡಾಲರ್ ವಲ್ಲ, ಮುಂದೆ ಮಂದಿ ಭಾಳ ದಿನ ಇರಬೇಕೆಪ್ಪ ಆಸೆ ಪಟ್ಟರು ವಲ್ಲ, ಆರೋಗ್ಯದಿಂದ ಇರಬೇಕು ವಲ್ಲ. ಸ್ವತಃ ದೇಶದ ಪ್ರಧಾನಮಂತ್ರಿಗಳೇ ಸ್ವಾಮೀಜಿ ಪ್ರಣಾಮ್,
ನಿಮಗೆ ಬೇರೆ ವ್ಯವಸ್ಥೆ ಬೇರೆ ಕಡೆ ಎಲ್ಲಿ ಶಾಣ್ಯಾರ ಅಲ್ಲಿ ವ್ಯವಸ್ಥೆ ಮಾಡಿ ಬೇಡ. ಮುಂದೆ ದೇಹವಾದ ಬಳಿಕ ಮಠ ಕಟ್ಟಡ ಬೇಡ, ಗುಡಿ ಬೇಡ, ಸ್ಮಾರಕ ಬೇಡ, ಏನು ಬೇಡ. ಅಟ್ಟೆ ಅಲ್ಲ, ಇದರ ಚಿತಾಭಸ್ಮನು ಯಾರ ಕೈಗೂ ಸಿಗಬಾರದು. ಅಲ್ಲಿ ಕೂಡಲ ಸಂಗಮ ಖೋಲಿ. ಯಾಕ? ಅದು ಅಕಸ್ಮಾತ್ ನಮ್ಮಂಥವ್ರ ಕೈಯಾಗ ಸಿಕ್ಕರ ಅದರ ಮ್ಯಾಲ ಒಂದು ಕಲ್ಲು ಇಡ್ತಾರೆ, ದಾರ ಹಾಕಲಿಕ್ಕೆ ಚಾಲು ಮಾಡ್ತಾರೆ. ಬೇಡ, ಏನು ಬೇಡ. ಬ್ಯಾಡ ಅನ್ನೋದು ಬೇಡ, ಬೇಡ, ಏನು ಬೇಡ. ಬ್ಯಾಡ ಅನ್ನೋದು ಬೇಡ. ಆ ಬ್ಯಾಡ ಅನ್ನೋದೇನು ಬೇಡ ನೋಡು, ಅದು ಬಯಲು ಸ್ವರೂಪ ಅದ, ಅದು ಚೇತನ ಸ್ವರೂಪ ಅದ, ಅದು ನಿರ್ಭಯಲದ, ಅದು ವ್ಯಾಪಕ ಅದ. ಅದೇ ನಮ್ಮೆಲ್ಲರ ಸ್ವರೂಪ ಅದ. ಅಂಥ ಅಪ್ಪಗಳು ಈ ಭಾಗದಲ್ಲಿ ಸಾಮಾನ್ಯ ಮಾತಲ್ಲ, ಎಲ್ಲ ಭಾಷೆಯಲ್ಲಿ ಪ್ರವಚನ, ಎಲ್ಲ ದೇಶದಲ್ಲಿ ಪ್ರವಚನ, ಬಹುದೇಶ ತಿರುಗಾಡಿದ್ರು. ಯಾವ ಅಭಿಮಾನ ಇಲ್ಲ, ಆಸೆ ಆಮಿಷಗಳಿಲ್ಲ. ನಿಜವಾದ ಸಂತರಾಗಿ ಸಾಕ್ಷಾತ್ ಬಸವಣ್ಣನ ಪ್ರತಿರೂಪೆ ಅದು. ಇವತ್ತಿನ ದಿವಸ ಅವ್ರ ಶರೀರ ಇಲ್ಲ, 1 ವರ್ಷ ಆಯಿತು. ಅವರಿಲ್ಲತ್ತಲ್ಲ, ಶರೀರದೊಳಗೆ ಶರೀರ ನಿಮಿತ್ತ ಮಾಡಿಕೊಂಡು ಇಲ್ಲಿವರೆಗೆ ಕಾಣ್ತಿದ್ರು. ಈಗ ಶರೀರ ಉಪಾಧಿ ಇಲ್ಲ. ಈಗ ಹೆಂಗೆ ಕಾಣ್ತಾರೆ ಅವರು? ಎಲ್ಲ ಕಡೆ. ಮೊದಲು ಶರೀರದಾಗ ಅಟ್ಟೆ ಕಾಣ್ತಿದ್ರು ಇವರು ಸಿದ್ದೇಶ್ವರ ಸ್ವಾಮಿಗಳ. ಈಗ ಶರೀರ ಹೋಯ್ತು ಅಂದ್ರೆ ಅವರು ವ್ಯಾಪಕ ಆತಾರ. ಆ ಶರೀರ ಇಲ್ಲ. ಅಂಥ ಪುಣ್ಯಾತ್ಮರ ಒಂದು ನುಡಿ ನಮನ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಅಂಥ ಪರಮ ಪೂಜ್ಯ ಜ್ಞಾನಯೋಗಿ ವಿಜಾಪುರದ ಜ್ಞಾನಯೋಗಾಶ್ರಮದ ಪರಮ ಪೂಜ್ಯ ಅಪ್ಪಾಜಿಯವರ ಒಂದು ನುಡಿ ನಮನದ. ಅಂಥ ಪರಮ ಪೂಜ್ಯರ ಕೃಪಾ ನಮಗೆಲ್ಲ ಇರಲಿ. ಇನ್ನು ಮುಂದೆ ಎಲ್ಲ ಅಪ್ಪಗಳು ತಮಗೆಲ್ಲ ಆಶೀರ್ವಾದ ಮಾಡ್ತಾರೆ. ಇನ್ನೊಂದು ಮಾತು ಹೇಳಿಬಿಡ್ತೀನಿ, ಏನು ಅಂದ್ರೆ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಪ್ಪಗಳು ಅವತಾರಿ ಪುರುಷರು. ಲಕ್ಷದಾಗ ಇಟ್ಕೋರಿ. ನಿಮ್ಮ ಭಾಗ್ಯದ ಅಂಥ ಗುರುಗಳು ಸಿಗೋದು. ನೀವು ಎಲ್ಲ ಕಡೆ ತಿರುಗಾಡ್ತೀರಿ, ನಾವು ಎಲ್ಲ ಕಡೆ ತಿರುಗಾಡ್ತೀವಿ. ಬರೇ ಗುರುಗಳಿಗೆ ಭೇಟಿ ಆಗ್ಬೇಕಂದ್ರೆ ದರ್ಶನ ಕೊಡೋದಲ್ಲ. ಒಂದೊಂದು ಕಡೆ ಅಪ್ಪವ್ರಿ ಕಲ್ಯಾರಿ, ಅಪ್ಪವ್ರಿ ಮ್ಯಾಲೆಲ್ಲಿ, ಅಪ್ಪವ್ರಿ ಏಷ ಅಪ್ಪ. ರುದ್ರಮುನಿ ಸ್ವಾಮಿಗಳು ಹಂಗಲ್ಲ, ಹುಡುಕಾಡಿ ದರ್ಶನ ಕೊಡ್ತಾರ್ರಿ. 1 ಮಿನಿಟ್ ಬಿಡುವಿಲ್ಲ, ಬಿಟ್ಟು ಬಿಡದೆ ಎಲ್ಲ ಕಡೆನೇ ಅದರ. ಆಳೆಲ್ಲಿ, ಹೋಳೆಲ್ಲಿ, ಹೊಲ ಎಲ್ಲಿ, ಭಕ್ತರೆಲ್ಲಿ, ರೊಕ್ಕೆಲ್ಲಿ, ರೂಪಾಯಲ್ಲಿ, ಮಂತಸ್ತೆಯಲ್ಲಿ ಎಲ್ಲ ವ್ಯವಸ್ಥೆ. ಅದು ಯಾರ ಕಾಲಾಗ? ಅವ್ರ ಕಾಲಾಗ. ಅವ್ರಿಗೆ ಕಮ್ಮದ? ಯಾರ ಕಾಲಾಗ ಇಟ್ಟೆಲ್ಲ ಬಡ್ದಾಡೋದು? ನಾವು ನೀವು ಬಡ್ದಾಡೋದು ಹೆಂಡತಿ ಮಕ್ಕಳ ಕಾಲಾಗ. ನಾವು ನೀವು ಬಡಿದಾಡೋದು ಮುಪ್ಪಾದ ಒಳಗೆ ಬೆನ್ನ ಬಾಗಿಸಿ ಹೊಡೆಯವ್ರ ಸಲ ದುಡಿಲಕತ್ತೀವಿ. ಅವ್ರು ಯಾರ ಕಾಲಾಗ ದುಡಿಲಕತ್ತಾರ? ಸರ್ವೇ ಜನ ಸುಖಿನೋ ಭವಂತು. ಎಲ್ಲರ ಸಲುವಾಗಿ ಅವ್ರ ಪರಿಶ್ರಮ ಅದ. ಇಟ್ಟೆಲ್ಲ ದೊಡ್ಡ ಮಟ್ಟ ಕಟ್ಟಿ, ಮಂಗಲ ಕಾರ್ಯ ಕಟ್ಟಿ, ಇಟ್ಟು ಛತ್ ಹೊಡಿಸಿ, ಇಟ್ಟು ಪ್ರಸಾದ ಮಾಡಿಸಿ, ಎಲ್ಲ ಮಾತ್ಮರಿ ಕರೆಸಿ, ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಎಲ್ಲ ಕರೆಸಿ ಇಟ್ಟು ಯಾಕೆ ಹೈರಾಣ ಆತಾರ ಅವರು? ಯಾರ ಸಲಹಿ? ತಾಯಿ ಯಾರ ಸಲ ಹೈರಾಣ ಆತಾಳ್ರಿ? ಮಕ್ಕಳ ಸಲಹಿ. ಮಕ್ಕಳ ಸಲಹಿ. ಮಗ ಉಳ್ಳಿ, ಮಗ ದೊಡ್ಡ ಮಾಲಿ, ಮಗ ಚಂದ ಕಾಣಿಸ್ಲಿ, ಮಗ ಚಂದ ಇರಲಿ. ಹಂಗೆ ಗುರುನಾಥ ಭಕ್ತರು ಚಂದ ಇರಲಿ, ಭಕ್ತರು ದುಃಖ ಹೋಲಿ, ಭಕ್ತರು ಶ್ರೀಮಂತರಾಗಲಿ, ಭಕ್ತರು ಭಾಗ್ಯವಂತರಾಗಲಿ, ಸದಾ 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 ಎಷ್ಟು ನೆದರಿಡಬೇಕು. ಅವರು ಈ ಮಠ ನಿಂಬುದು, ಇದು ನಿಮ್ಮ ಸಲಹೆಗೆ, ನಮ್ಮ ಸಲಹೆ ಅದ, ಅವ್ರ ಸಲಹೆಗೆ ಇಲ್ಲ. ಅವ್ರು ಮಾಡೋ ಕಾರ್ಯಕ್ಕೆ ತಾವು ಹೆಗಲು ಕೊಟ್ಟು ಸಾಕ್ಷಾತ್ ಮಡಿವಾಳಪ್ಪನೇ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಪ್ಪುಗಳ ಆಗಿ ಬಂದಾರತ ತಾವೆಲ್ಲ ಭಾವದಾಗ ಇಟ್ಕೋರಿ. ನೀವು ಏನು ಬೇಕಾದ್ರೆ ಬೇಡ್ಕೋರಿ, ಅಲ್ಲಿ ಗದಿಗೆ ಮುಂದೆ ನಿಂತು ಮಡಿವಾಳಪ್ಪ ತಂದು ಕೊಡ್ತಾನ. ಇಟ್ಟು ಖಾತ್ರಿ ಅದ. ಎಲ್ಲರಿಗೆ ಮಾಡೋದು ತೀರೋದಿಲ್ಲ. ಎಲ್ಲೆಲ್ಲಿ ಏನೇನು ಕಟ್ಟ್ಯಾರೋ, ಎಲ್ಲಿ ಮಂಗಲಕಾರ, ಎಲ್ಲಿ ಎಸ್ ರೂಮೋ, ಎಲ್ಲಿ ಎಸ್ ಪೈಪೋ, ಎಲ್ಲಿ ಎಸ್ ನಾಳವೋ, ಇದಕ್ಕಿದೇ ಫಾನ ಬರ್ತದೆ ಹೇಳ್ಬೇಕಾರೆ. ಎಟ್ಟು ಕಟ್ಟಿನ ಕೆಲಸ ರೀ. ನಾವೆಲ್ಲ ಎಲ್ಲ ಕಡೆ ತಿರುಗಾಡ್ತೀವಿ. ಅಗದಿ ಕುರ್ಚಿ ಮೇಲೆ ಕೂತು ಪ್ರವಚನ ಹೇಳ್ತೀವಿ. 2 ಪತ್ರೆ ಹಾಕೊಡ್ದಾಗಿಲ್ಲ ನನಗೆ. 2 ಪತ್ರೆ ಹಗರದಾಗದ ಅಲ್ಲದು ಮಾಡೋದು. ಒಬ್ಬೊಬ್ಬರಿಂದ ಆತಾವು, ಎಲ್ಲರಿಂದ ಆಗೋದಿಲ್ಲ. ಯಾರು ತಲೆಬಾಗಲು ಕಟ್ಬಾರ್ದತ್ತಾರ್ರಿ? ಎಲ್ಲರೂ ತಲೆಬಾಗಲು ಕಟ್ಬೇಕತ್ತಾರ. ಯಾರು ತೆಗಿನೋಲವಲ್ಲತ್ತಾರ? ಎಲ್ಲರೂ ಆಗ್ಯಾವೆ. ನಾವು ಆಗುದಿಲ್ಲ. ಮತ್ತು ಅವ್ರ ಕೈಲಿ ಯಾಕೆ ಆಲಕತ್ತವ? ಅವರು ಬಂದಿದ್ದೇ ಇವೆಲ್ಲ ಮಾಡೋ ಸಲಿಗೆ ಅವ್ರ ಅವತಾರದಪ್ಪ. ಎಲ್ಲರ ಕೈಲಿ ಆಗೋದಿಲ್ಲ. ಅಂಥದ್ದು ಒಂದು ಪುಣ್ಯ ಅದ. ಹಿಂದೆ ಗದ್ದಿಗೆಗೆ ಶಕ್ತಿ ಅದ, ಅಪ್ಪನ ಆಶೀರ್ವಾದ ಅದ. ಅದಕ್ಕೆ ಪುಣ್ಯಾತ್ಮರೇ, ನೀವು ಅಪ್ಪಗ ತನು ಮನ ಧನ
ನಾವೇನು 9 ದಿನ 7 ದಿನ 8 ದಿನ ಇರ್ತೀವಿ? ಕಬ್ಬು ಕಡೆಯವ್ರು ಪಡಾಗನ ಇರ್ತಾರ? ಗುಡಿಸಲು ಗಟ್ಟಿಗೆ ಟ್ಯಾಕ್ಟರ್ದಾಗ ಹೇರೋದೇ ನಮ್ಮದು ಮುಗಿತು ಕಬ್ಬಿನ ಪಡ ಇವತ್ತ. ಈಗ ಬ್ಯಾಗ ರೆಡಿ ಅದ, ಥಂಡಿ ಕಮ್ಮಿ ಇದ್ರೆ ಹೋಗ್ತೀನಿ, ಬಾಳೆ ಮೀರಿಸ್ತಾ ಮುಂಜಾನೆ ಹೋಗ್ತೀನಿ. ಅಲ್ಲ, ಅದಕ್ಕೆ ನಾವು ಯಾರೂ ಪೂರಾಟ ಆಗೋದಿಲ್ಲ. ನೀವೇನು ಇದ್ದೀರಿ, ಈ ಮಠದ ಆಸ್ತಿ ಇದ್ದೀರಿ. ನಿಮ್ಮೆಲ್ಲರ ಆರಾಧ್ಯ ದೇವರು ಯಾರು ಅಂದ್ರೆ ಮಡ್ಯಾಳಪ್ಪನ. ಆ ಮಡ್ಯಾಳಪ್ಪನೇ ಸಗುಣ ರೂಪದಿಂದ ಮನುಷ್ಯ ಶರೀರ ತೊಗೊಂಡು ಬಂದವರೇ ರುದ್ರಮುನಿ ಸ್ವಾಮಿಗಳ ಹರ. ನೀವು ಲಕ್ಷ್ಯ ಇಟ್ಟು ಆ ಕೆಲಸ ಮಾಡಿರಿ. ಎಲ್ಲೆಲ್ಲಿ ತಿರುಗಾಡಿ ಹೈರಾಣ ಆಗಬೇಡ್ರಿ. ಅಲ್ಲಿ ದೇವ್ರ ಪಾಡದ, ಕಿಲ್ ದೇವ್ರ ಪಾಡದ, ಎಲ್ಲಿ ದೇವ್ರ ಪಾಡಿಲ್ಲ, ಎಲ್ಲಿ ಇಲ್ಲ. ತನ್ನಲ್ಲಿದ್ದ ದೇವರನ್ನು ಮರೆತು ಜಗತ್ತೇ ಸುತ್ತಾಡಿ ಅಜ ಹರಿ ಸುರರು ತಲೆ ತೆಳೆಯ ಮಾಡಿ ಹೋದರಯ್ಯ. ನಿನ್ನಲ್ಲಿದ್ದ ದೇವನನ್ನು ನೀ ತಿಳಿಯದೆ ಬರೆದಿಲ್ಲ, ನಿಜಗುಂಡ್ರು ಬರೆದಿಲ್ಲ. ತೋರದಯ್ಯ ಸುಖ ತೋರದಯ್ಯ ಬೇರೆ ಬೇರೆ ಭಾವಿಸಿ ನಿಜ ಬ್ರಹ್ಮಜ್ಞಾನ ಒಂದಿಲ್ಲದವನಿಗೆ ತೋರದಯ್ಯ ಸುಖ ಎಂಬುವಂತೆ. ಆ ಸುಖದ ಸ್ವರೂಪ ನಮ್ಮಲ್ಲಿ ಅದ. ಅದು ತೋರಿಸ್ಲಿಕ್ಕೆ ಗುರುಗಳು ಬೇಕು. ರುದ್ರಮುನಿ ಅಪ್ಪವರು ಮಡ್ಯಾಳಪ್ಪನ ಅಪ್ಪನ ಸಲುವಾಗಿ ಇಡೀ ಭಾರತ ದೇಶದ ಎಲ್ಲ ಸಂತರು ಇಲ್ಲಿಗೆ ಬರ್ತಾರೆ. ಎಲ್ಲ ಸಂತರು ನಿಮ್ಮದೇ ಅಂತ ಭಾಗ್ಯ ರೀ. ಆ ಮಡ್ಯಾಳಪ್ಪನ ಗುಡಿಯಾದ ಅಪ್ಪನಂತ ಇಲ್ಲಿ ಬರ್ತಾರ. ನೀವು ಹೋಗಿ ನೋಡೋಣ, ಯಾವ ಊರಿಗೆ ಕುಂದ್ರಿ ಅಪ್ಪ ಗಪ್ಪೆ, ಯಾವುದು ಭೇಟಿ ಆಗಲ್ಲ ನಿಮಗೆ. ಅಂಥ ಕೆಲಸ ಅದ. ಅದಕ್ಕೆ ನೀವೆಲ್ಲ ಮಾಡಿರಿ. ನಾನು 7 ಬಾಡ್ಲಕ್ಕತ್ತಿದ್ದು 4ನೇ ವರ್ಷ ಆಯಿತು. ಪ್ರತಿ ಜಾತ್ರೆಗೆ ಒಂದು ಸಲ ಹಿರೇಮುತ್ತನ ಪುಣ್ಯಾರಾಧನೆಗೆ ಗುಡಿ ಉದ್ಘಾಟನೆ ಸಲ ಪ್ರವಚನಕ್ಕೆ ಬಂದಿದ್ದೆ. ಈ ಜಾತ್ರೆ 4ನೇ ಸಲ ಆಯಿತು. ಅದಕ್ಕೆ ಪುಣ್ಯಾತ್ಮರೇ, ನನಗೆ ಭಾಳ ಈರಾಣಿ ಶಾಸ್ತ್ರಿ ನಮ್ಮವನ ಚಿಕ್ಕೂರಿಗೆ ಅವ. ನಮ್ಮದು ದೇವ್ರ ಪ್ರೀತಲ್ಲ, ಮೊದಲು ಇಂಡಿ ತಾಲೂಕಿತ್ತು. ನಾ ಭಾಳ ಸಣ್ಣ ಬಡವರು ಮನ್ಯಾಗ ಹುಟ್ಟದವ. ನನ್ನ ಮ್ಯಾಲ ರುದ್ರಮುನಿ ಸ್ವಾಮಿಗಳು ಇಟ್ಟ ಕೃಪಾ. ನಮ್ಮ ಹಿರಣ್ಣ ಉಂಡಾನಿಲ್ಲ, ಚಾ ಕುಡ್ದಾನಿಲ್ಲ, ಅವರೇ ಫೋನ್ ಮಾಡ್ತಾರೆ. ಎಟ್ರಿ ಎಲ್ಲ ಎಟ್ಟು ಕೆಲಸ, ಯಾರು ಲಗ್ನ, ಯಾರು ಮುಹೂರ್ತ, ಯಾರು ಕುಬಸ, ಯಾರು ಕೊಂಚಿ, ಯಾರು ಮಠ, ಯಾರು ಅಕ್ಕಿ, ಯಾರು ಗೋಧಿ, ಯಾರು ಜೋಳ, ಯಾರು ಬೆಳೆ ಇದ್ರು ಉಂಡಾನಿಲ್ಲ. 8 ಲಕ್ಷ ಅದ್ರಿ. ನಮ್ಮ ಮನ್ಯಾಗ ಹಾಡ್ದವ್ರೆ ನಮ್ಗೆ ಕೇಳಿಲ್ಲ. ಉಣದು ಬಿಟ್ರೆ ಭಾಳ ಹಿಗ್ಗವ್ರಿ ಮನೇನವ್ರಿ. ಗುರುಗಳು ಅಂಥವ್ರು ಯಾರು ಇಲ್ಲಿ ಮಠದ ಸೇವೆ ಮಾಡೋರು ಭಾಳ ಮಂದಿ ಯಾರು. ಯಾರ ಹೆಸರು ನನಗೆ ಹೇಳೋಕ್ಕಾಗಲ್ಲ. ಮಂದಿ ಭಾಳ ಒಬ್ಬರ ಇಬ್ಬರ. ನೋಡಬ್ಬ ಸುರ್ಪುರ್ ಹುಡುಗ ಬಂದಾನ ಲಕ್ಷ್ಮಣ ಅಂತ ಹೇಳಿ. ಅವ್ನು ಸಣ್ಣ ಹುಡುಗನ್ರಿ. ಎಟ್ಟು ಕಸ ಓದ್ತಾನೆ, ಎಟ್ಟು ಮೋಟ್ರ್ ಚಾಲು ಮಾಡ್ತಾನೆ, ಎಟ್ಟು ನೀರು ಉಣಿಸ್ತಾನೆ. ನಾ ಕೇಳಿದೆ, ಇಟ್ಟು ಸಣ್ಣ ಹುಡುಗ ಮಠದ ಕಡೆ ಹಂಗೆ ಬಂದೆ. ಇಲ್ಲಿ ಬಂದ ಬಳಿಕ ನನಗೆ ಸುಖ ಆಗ್ಯದ್ರಿ. ಸುಖ ಶ್ರದ್ಧಾ ಏನಿಟ್ಟ ನೋಡು ಮಡ್ಯಾಳಪ್ಪ, ಅವ್ನ ಕೆಲಸ ಮಾಡ್ಲಿಕ್ಕತ್ತೇನೆ ಅಲ್ಲಿ. ಅದಕ್ಕೆ ಭಾಳ ಮಂದಿ ದಾಸೋಹ ಮಾಡೋ ಬಸ್ಸು ಓಡಾಡೋರು, ಶಾಂತಗೌಡರು, ರುದ್ರಗೌಡರು, ಭಾಳ ಪ್ರಯತ್ನದ ಮಂದಿ ಯಾರ ಅಲ್ಲಿ. ನಮ್ಮ ಮಠದಾಗ ಒಬ್ಬ ಕಾಯಾಳ ಸಲದಳೆ ಆಯಿ, ಇನ್ನೊಬ್ರು ಅಮ್ಮವ್ರ ಗಿರಮ್ಮವ್ರು ಅಂತೇಳಿ ಭಾಳ ಮಂದಿ ಎಲ್ಲ ಭಾಳ ಇದ್ದೀರಿ. ಅಂದಿಗಿನೂರವರು ಒಬ್ರದ್ದು ಹೇಳ್ಯಾರ, ಒಬ್ರದ್ದು ಬಿಟ್ಟಿರ್ತಿಲ್ಲ. ಎಲ್ಲರೂ ನನಗೆ ರೂಢ ಇದ್ರಿ, ಹೆಸರು ಗೊತ್ತಿಲ್ಲ. ಕಾಚಾಪುರದವ್ರು ಬಂದಾರ. ಈ ಮಠದ ಮೇಲೆ ಅಪ್ಪಟ ಪ್ರೇಮ. ನಮ್ಮ ಕೇಶವರೇಗೌಡರು ಅದೆಲ್ಲರೂ ಬಂದಾರ. ಅದಕ್ಕೆ ನಿಮ್ಮ ಎಲ್ಲರದು ನೆದರ ನನ್ನ ಮೇಲೆ ಇರಲಿ, ನಿಮ್ಮೆಲ್ಲರ ಮ್ಯಾಲ ಒಳಗೆ ಕೂತು ಮಡ್ಯಾಳಪ್ಪನ ನೆದರ ಇರಲಿ ಅಂತ ಹೇಳಿ ನನ್ನ ಚಿಕ್ಕ ಪ್ರವಚನ ಮುಗಿಸುತ್ತೇನೆ. ಇಲ್ಲಿಯವರೆಗೆ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ